ಮಜಾ ಭಾರತ. ವಾ 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 ಏನ್ ಚೆನ್ನಾಗಿ ನುಡಿಸ್ತಿಲ್ಲ ನಾನು. ಅದ್ಭುತ 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 ಅದ್ಭುತ. ನಿರಂಜನ್ ಎಷ್ಟು ಒಳ್ಳೆ ಸಂಗೀತ ಅಭ್ಯಾಸದಲ್ಲಿದೆ, ಬಂದು ಹಾಳು ಮಾಡ್ತಿಲ್ಲ ಎಲ್ಲ ನೀನು. ಯಪ್ಪ ಎಂತ ಆಶ್ಚರ್ಯ ಅಂದ್ರೆ ತಟ್ಟೆ ಮುಂದೆ ಮಾತ್ರ ಬಾರಿಸ್ತೀಯ ಅನ್ಕೊಂಡಿದ್ದೆ, ತಬ್ಲಾ ಮುಂದೆ ಸೂಪರ್ ಆಗಿ. ನಿರಂಜನ್ ಸೂಪರ್ ಡೂಪರ್ ಆಗಿ ಚಪ್ಪಾಳೆ ಬರ್ಲೇಬೇಕು ಈ ಟೈಮಲ್ಲಿ. ಸರ್ ಒಂದ್ ಕೆಲಸ ಮಾಡು, ತಬ್ಲಾ ಮುಂದೆ ಕೂತ್ಬಿಟ್ಟಿದ್ಯಾ ಆಲ್ರೆಡಿ, ತಬ್ಲಾ ನುಡಿಸ್ಕೊಂಡೆ ನಮ್ ಶೋಗ್ ಒಂದ್ ವೆಲ್ಕಮ್ ಹೇಳ್ಬಿಡು. ನೋಡಮ್ಮ, ನಾನು ಬಲಗಡೆ ಯಾರು ಇದ್ರು ಸರಿ ಹೋಗಲ್ಲ, ನೀನ್ ಲೆಫ್ಟಿಗೆ ಬಮ್ಮ. ಮೊಟ್ಟ ಮೊದಲಿಗೆ ಮಜಾ ಭಾರತಕ್ಕೆ ಸರ್ವರಿಗೂ ಸುಸ್ವಾಗತ. ಹಾಗೆ ನಮ್ಮ ಜಡ್ಜಸ್ಗಳಾದಂತಹ ನನ್ನ ತಬಲಾ ಗುರುಗಳಾದಂತಹ ಎಸ್ ನಾರಾಯಣ್ ಸರ್ ಅವರಿಗೂ, ಹಾಗೆ ಈ ನಾದಕ್ಕೆ ಶ್ರುತಿಯಾದಂತಹ ಶ್ರುತಿ ಮೇಡಮ್ ಅವ್ರಿಗೂ ಸ್ವಾಗತ ಸುಸ್ವಾಗತ. ವಾ 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 ವಾ, ಏನ ಇವತ್ತು ಸೂಪರ್ ಅಲ್ಲ, ತುಂಬಾ ಡಿಫ್ರೆಂಟ್ ಆಗಿ ವೆಲ್ಕಮ್ ಮಾಡ್ತಾ ಇದ್ಯಾ. ಆದ್ರೆ ಇದ್ರ ಹಿಂದೆ ಇರೋ ರಹಸ್ಯ ಏನಂತ ಗೊತ್ತಾಗಿಲ್ಲ. ಇದರ ಹಿಂದೆ ಇರೋ ರಹಸ್ಯ ಅಂತಂದ್ರೆ, ರಹಸ್ಯ ಇಲ್ಲದೆ ಈ ಕೆಲಸ ಯಾವುದನ್ನು ಶುರು ಮಾಡದ ಈ ನಿಮ್ಮ ನಿರಂಜನ್. ಸೊ ಈ ನಾದ ಸರಸ್ವತಿ ಜೊತೆ ಕಾಮಿಡಿ ಸರಸ್ವತಿನೂ ಒಳಸ್ಕೊಂಡವ್ರಂತ ಒಬ್ರು ಇದ್ದಾರೆ ಇಲ್ಲಿ. ಸೊ ಅವ್ರೊಬ್ಬರೇ ಒಬ್ರು ಇಡೀ ಕರ್ನಾಟಕದಲ್ಲಿ. ಆ ಡಬಲ್ ಸರಸ್ವತಿನ ಇವಾಗ ವೆಲ್ಕಮ್ ಮಾಡೋಂಥ ಸಮಯ. ಸೊ ಪ್ಲೀಸ್ ವೆಲ್ಕಮ್ ಕರ್ನಾಟಕದ ಅಚ್ಚುಮೆಚ್ಚಿನ ತಬಲಾ ನಾಣಿ ಸರ್ ಆನ್ ಸ್ಟೇಜ್. ಮಜಾ ಭಾರತ, ಮಜಾ ಭಾರತ. ದಯವಿಟ್ಟು ಆಸೀನರಾಗಿ, ಇದು ನಿಮ್ಮ ಸ್ಥಾನ. ನಾನು ಸುಮ್ಮನೆ ಡೌ ಮಾಡ್ತಿದ್ದೆ, ಕೂತ್ಕೊಳ್ಳಿ ಸರ್. ಹಾ, ಸೊ ಈಗ ನಿಜವಾಗ್ಲೂ ತಬಲಾಗೊಂದು ಶೋಭೆ ಬಂತು. ಸೊ ತಬಲಾ ನಾಣಿ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್. ಕಾಮಿಡಿ ಶೋ ಅಂತ ಕರೆಸಿ ತಬಲಾ ಮುಂದೆ ಕೂತಿದೀವಿ, ಏನ್ ಅನ್ನಿಸ್ತಾರೆ ನಿಮ್ಗೆ? ಅದೇ ಇಲ್ಲಿ ಯಾರು ಬಾರಿಸ್ತಾ ಇದ್ರು ಅವಾಗಲ್ಲ, ಇವಾಗ ನಾನು ನುಡಿಸ್ತೀನಿ. ವೆರಿ ನೈಸ್. ದಯವಿಟ್ಟು ನುಡಿಸುವಂತವರಾಗಿ ಸರ್. ಸೊ ನೀವು ನುಡಿಸೋದಕ್ಕೆ ಪಕ್ಕದಲ್ಲಿ ಏನ್ ಬೇಕು ನಿಮ್ಗೆ? ಪಕ್ಕದಲ್ಲಿ ಯಾರು ಬೇರೆ ಹಾಡೋರು ಬೇಕು. ನೋಡೋಣ, ಟ್ರೈ ಮಾಡೋಣ ಸರ್. ನನಗೆ ಗೊತ್ತಾಯ್ತು, ಹಾಡೋಕ್ಕಿಂತ ಆರ್ಭಟವೇ ಜಾಸ್ತಿ ಅಂತಾರಲ್ಲ. ತುಂಬಾ ದಿನ ಆಯ್ತು ಹಾಡಿ, ಬಟ್ ಟ್ರೈ ಮಾಡ್ತೀನಿ ಸರ್. ಓಕೆ ಸರ್, ರೆಡಿ? ವಾ 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 ವಾ, ಒಟ್ಟ ಜುಗಲ್ ಬಂದಿ, ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಸಂಗೀತ ಕಚೇರಿ ಏನೋ ಆಗಿದೆ. ಸೊ ಈ ಸಂಗೀತ ಕಚೇರಿ ಬಗ್ಗೆ ಹೇಗಿತ್ತು ಅಂತ ಕೇಳೋಣ. ಫಸ್ಟ್ ಟೈಮ್ ಒಂದು ಡಿಫ್ರೆಂಟ್ ಆದ ಶೈಲಿಯಲ್ಲಿ ನಮ್ಮ ಶೋ ಓಪನಿಂಗ್ ಆಗಿದೆ. ಸೊ ಇದರ ಬಗ್ಗೆ ತಮ್ಮ ಅಭಿಪ್ರಾಯ, ಅನಿಸಿಕೆ, ಸಲಹೆಗಳು? ತಮಾಷೆ ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ, ನಿರಂಜನಲ್ಲಿ ಒಬ್ಬ ಒಳ್ಳೆಯ ಅದ್ಭುತ ಕಲಾವಿದನಿದ್ದಾನೆ ಅನ್ನೋದು ನಮ್ಗೆ ಇವತ್ತು ಗೊತ್ತಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ತಬಲಾ ನಾಣಿ ಸರ್ ಬಗ್ಗೆ ಅವ್ರು ಹೇಳಲೇಬೇಕಾಗಿಲ್ಲ. ಅವರ ದೊಡ್ಡ ಅಭಿಮಾನಿ ನಾನು, ಅವರ ಅಭಿನಯಕ್ಕೆ. ಅಂಥ ಒಬ್ಬ ಕಲಾವಿದನ್ನ ಇವತ್ತು ಮಜಾ ಭಾರತದ ವೇದಿಕೆಯಲ್ಲಿ, ಇನ್ನೂ ಅವರು ತಬಲಾ ನುಡಿಸೋದು ನಾನು ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಅವರ ಎಷ್ಟೋ ಆ್ಯಕ್ಟ್ಗಳನ್ನ ನೋಡಿದ್ದೀನಿ, ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದನ್ನ ನಾನು ಟಿ ವಿಗಳೆಲ್ಲ ನೋಡಿದ್ದೀನಿ. ಅವ್ರು ತಬಲಾ ಬಾಸೋದು ನೋಡಿರಲಿಲ್ಲ. ನೋಡಿ ತುಂಬಾ ಖುಷಿ ಆಯಿತು. ನಿಮಗೆ ಮಜಾ ಭಾರತದ ವೇದಿಕೆಗೆ ಪ್ರೀತಿಯ ಸ್ವಾಗತ ಸರ್. ಸೂಪರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೇಳಿ ಹೊಗಳಿಸ್ಕೊಂತೀರ ಸರ್? ಹಂಗಾಗೋಗಿದೆ ಸರ್, ತಬಲಾ ರಾಣಿ ಸರ್ನ ಕರೆದ್ಬಿಟ್ಟು ಎಲ್ಲ ಒಂದ್ ಕಡೆ ನಿರಂಜನಿಗೆ ಹೊಗಳಿಸ್ಕೊಳ್ತಾ ಇದೀವಿ ಅಂತ. ಏನ್ ಹೇಳಿ ತಬಲಾ ಹೆಂಗ್ ನುಡಿಸ್ದೆ ಹೇಳಿ ಸರ್, ನಾನು ಹೆಂಗ್ ಆಡಿದೆ ಹೇಳಿ ಸರ್. ಹೇಳಿ ಹಂಗಲ್ಲ ಸರ್, ಶೋ ಓಪನಿಂಗ್ ಹೆಂಗಿತ್ತು ಅಂತ ಕೇಳಿದ್ರು ಸರ್. ಶೋ ಓಪನಿಂಗ್ ಹೆಂಗಿತ್ತು ಅಷ್ಟೇ. ಹೊಟ್ಟೆ ಹಸಿವಾಗ್ತಿದೆ ಅನ್ನೋದಕ್ಕೂ ಊಟ ಕೊಡಿ ಅನ್ನೋದಕ್ಕೂ ಮೀನಿಂಗ್ ಒಂದೇ. ಎರಡಕ್ಕೂ ಆನ್ಸರ್ ಒಂದೇ ಇರ್ಬೇಕಲ್ಲ? ಮೀನಿಂಗ್ ಒಂದೇ ತಾನೆ. ಎಷ್ಟು ವಾದ್ಯಗಳು ನುಡಿಸ್ತೀರಿ? ಹಾರ್ಮೋನಿಯಮು, ಗಿಟಾರು, ತಬಲಾ, ಕೀಬೋರ್ಡು ಎರಡು ಒಂದೇ. ಅದು ಬಿಟ್ಟು ಬುಲ್ಬುಲ್ ತರಂಗ ಅಂತ ಒಂದು ಬರುತ್ತೆ ಸರ್, ಅದು. ಅದಾದ್ಮೇಲೆ ಮೃದಂಗ, ಹೌದಾ, ಕಂಜರ, ಒಂದು ಸ್ವಲ್ಪ ಮಟ್ಟಿಗೆ ಕೊಳಲು, ಆಮೇಲೆ ವೈಲಿನ್. ಇನ್ನೆರಡೇ ಉಳಿಸಿರೋದು. ಸದ್ಯಕ್ಕೆ ಅಷ್ಟೇ ಬರುತ್ತೆ ಸರ್. ಅದೆರಡು ಬಿಟ್ಟು ಇನ್ನೆಲ್ಲ ನುಡಿಸ್ತೀನಿ ಅಂದ್ರೆ ಮುಗಿದೋಗಿರೋದು. ನೀವು ಇಷ್ಟೇ ಅನ್ಬಿಟ್ಟು ಶುದ್ಧ ಹೇಳ್ತೀರಲ್ಲ. ಮನಸ್ಫೂರ್ತಿಯಾಗಿ ನಾನು ಹೊಗಳ್ತಾ ಇದ್ದೀನಿ. ಬಹಳ ಒಳ್ಳೆ ಮ್ಯೂಸಿಷಿಯನ್ ಅಂಡ್ ಬಹಳ ಒಳ್ಳೆ ಗಾಯಕ ನೀವು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಗೊತ್ತಿಲ್ಲ ನಾಳೆ ಒಂದಿನ ದೊಡ್ಡ ಗಾಯಕರು ಅದು ಆಗ್ಬೋದು. ಥ್ಯಾಂಕ್ ಯು ಸರ್. ಆಮೇಲೆ ನಾಣಿ ಅವ್ರ ಬಗ್ಗೆ ಮಾತಾಡ್ಬೇಕು. ನಾಣಿಯವರೇ
ನಾನು ನಿಮ್ಮ ಫೋನಲ್ಲೆಲ್ಲ ಹೇಳ್ತಾ ಇರ್ತೀನಿ ನಿಮ್ಮ ಅಭಿಮಾನಿ ನಾನು ಅಂತೇಳಿ. ಕುಡುಕನ ಪಾತ್ರ ಬಹುಶಃ ನಮ್ಮ ದೇಶದಲ್ಲಿ ನಿಮಗಿಂತಲೂ ಚೆನ್ನಾಗಿ ಇನ್ನೊಬ್ಬರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಜಾ ಭಾರತ ವೇದಿಕೆಗೆ ನಿಮಗೆ ಮೊಟ್ಟ ಮೊದಲನೇದಾಗಿ ಸ್ವಾಗತ. ಥ್ಯಾಂಕ್ ಯು. ರಾಗ ಸಿನಿಮಾದಲ್ಲಿ ತಬ್ಲಾ ನಾಣಿ ಸರ್ ನಟಿಸಿದ್ದಾರೆ. ಸರ್ ಯಾವ ಥರದ ಪಾತ್ರ ಸರ್? ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ. ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಪಾತ್ರನೇ ಇರಲಿಲ್ಲ ನನಗೆ. ಮಿತ್ರ ಅವ್ರು ಹೇಳೋದಂತೆ, ಸರ್ ನಾವು ಅವರು ತುಂಬ ಹತ್ತಿರ ಜೊತೆಲೇ ಇರ್ತೀವಿ, ದಯವಿಟ್ಟು ಅವ್ರಿಗೆ ಯಾವುದೊಂದು ಪಾತ್ರ ಹಾಕಲೇಬೇಕು ನೀವು ಅಂತ. ಒಂದು ವಾರ್ಡನ್ ಪಾತ್ರ ಇದೆ ಹಾಸ್ಪಿಟ್ಲಲ್ಲಿ, ಮಾಡ್ತೀರಾ? ನಾನಂದೆ ಎಣ್ಣವರನ್ನು ಮುಂದೆ ಅದೇನು ಹಿಂದೆ ಹೋದ್ರೇನು ಒಂದೇ ತೂಕನೇ, ಮುಂದೆ ಬರೋನು ಮುಖ ಕಾಣುತ್ತೆ, ಹಿಂದೆ ಬರೋನು ಬೆನ್ನು ಕಾಣ್ತದಷ್ಟೇ. ನಮ್ಮ ಮೇಲೆ ಹೋಗೋ ಸಂತೋಷವಾಗಿದ್ರೆ ಸಾಕು, ಬರ್ತೀನಿ ಹಿಂದೆ. ನನ್ನ ಸ್ನೇಹಿತ ಮಾಡಿರುವಂಥ ಸಿನಿಮಾ ತುಂಬ ಚೆನ್ನಾಗಿ ಆಗಬೇಕು, ಆ ಸಿನಿಮಾ ಗೆಲ್ಲಬೇಕು, ಅವರು ಗೆಲ್ಲಬೇಕು, ನೀವೆಲ್ಲರೂ ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಮೂಲಕ ರಾಗ ತಂಡದ ಮೂಲಕ ನಾನು ಸದಸ್ಯನಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಸೂಪರ್ ಸರ್, ನಿಮ್ಮ ಸಿಂಹಾಸನ ನಿಮ್ಗೋಸ್ಕರ ಕಾಯ್ತಾ ಇದೆ ನಾಣಿ ಸರ್. ದಯವಿಟ್ಟು ನಮ್ಮ ಜೊತೆ ಕೂತ್ಕೊಳ್ಬೇಕು, ಎಂಜಾಯ್ ಮಾಡಬೇಕು, ನಕ್ಕು ನಲಿಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಜಾ ಭಾರತ ಮಜಾ ಭಾರತ. ನಿರಂಜನ್, ಇನ್ ಮುಂದೆ ನೀನು ಸುಳ್ಳು ಹೇಳೋ ಹಾಗೆ ಇಲ್ಲ, ನಿಜಾನೇ ಹೇಳ್ಬೇಕು ಕಣೋ. ಯಾರು ಗೊತ್ತಾಗದು? ಏನ್ ಹೇಳಿದ್ರು ನಿಜ ಅಂತ ನಂಬ್ತಾರೆ. ನಾ ಹೆಂಗ್ ಬೇಕಲ್ಲ ಯಾಮಾರಿಸ್ತೀವಿ ಜನ, ಹಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನೆ. ಅಷ್ಟೆಲ್ಲ ಈಸಿ ಅನ್ಕೊಳ್ಬೇಡ, ಈಗ ಒಂದು ರೋಬೋ ಬರುತ್ತೆ, ಅದಕ್ಕೆಲ್ಲ ಗೊತ್ತಾಗತ್ತೆ. ಹಾಗಿದ್ರೆ ನಾನು ಇಲ್ಲಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಕಾಣುತ್ತೆ. ಸೊ ಅವ್ರನ್ನ ದಯವಿಟ್ಟು ಬೇಗ ಕರ್ದ್ಬೇಡ. ಲೆಟ್ಸ್ ವೆಲ್ಕಮ್ ಮಸ್ಟರಿ ಆನ್ ಸ್ಟೇಜ್. ಸಾಕಾಗೋಯ್ತಪ್ಪ, ಮನೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಒಂದು ಕೆಲಸಕ್ಕೆ ಆಳಾದ್ರೆ ಇಟ್ಕೊಳ್ಳಿ ಅಂತಂದ್ರೆ ಇವರು ಬೇರೆ ಕೇಳಲ್ಲ. ಒಂದು ಟಿವಿನಾರು ನೋಡೋಣ ಅಂತಂದ್ರೆ ಯಾವಾಗ ನೋಡಿದ್ರು ಕರೆಂಟೇ ಇರಂಗಿಲ್ಲ. ನನ್ನ ಕಷ್ಟನ ಕೇಳೋರು ಯಾರು ಇಲ್ವೇ? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೋಪನ? ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಿ ಸಾಯ್ಬೇಕಾ? ಇನ್ ಮುಂದೆ ಆ ಕಷ್ಟ ನಿಂಗಿಲ್ಲ ಕಣೆ. ಕಷ್ಟ ಇಲ್ಲ ಅಂತಂದ್ರೆ ಕೆಲಸಕ್ಕೆ ಜನ ಸಿಕ್ತು. ಜನ ಸಿಕ್ಕಿದ್ರ? ಜನ ಸಿಕ್ಕಿಲ್ಲ, ಕೆಲಸ ಮಾಡೋರು ಸಿಕ್ಕಿದ್ರು. ನೀನು ಹುಚ್ಚುಚ್ಚಾಗಿ ಮಾತಾಡ್ತಿದ್ರಿ. ರೋಬೋ ನೀನ್ ಗೊತ್ತಾಗಿಲ್ಲ, ನಾನು ಕರಿತೀನಿ. ಒಂದ್ ನಿಮಿಷ. ಮಿಸ್ಟರ್ ರೋಬೋ 1 2 3 ಪ್ಲೀಸ್ ಕಮ್ ಇನ್. ಅಮ್ಮ, ಈ ಕಡೆ ಬರ್ತಾ ಇದ್ದೀರಿ? ಇದು ನಿಲ್ಲೇ, ಹೆದರ್ಬೇಡ, ನಿಲ್ಲು. ಬಾಯ್ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅಯ್ಯೋ, ನಾನ್ ಬರಂಗಿಲ್ಲ. ಬಾರೆ ಇಲ್ಲಿ, ಏನ್ ಮಾಡೋದಿಲ್ಲ. ಮಿಸ್ಟರ್ ರೋಬೋ, ದಿಸ್ ಇಸ್ ಮೈ ವೈಫ್. ಅಯ್ಯೋ, ನನ್ನ ನೋಡುತ್ತಾ ಇದು. ದಿಸ್ ಇಸ್ ಮೈ ವೈಫ್. ಏನ್ರಿ ಇದು? ಶೇಕ್ ಹ್ಯಾಂಡ್ ಕೊಡಿ. ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದೆ, ಶೇಕ್ ಹ್ಯಾಂಡ್ ಮಾಡು. ಕೈ ಕೊಡು. ಬೇಡ, ನನಗೆ ಭಯ ಆಗುತ್ತೆ. ಅಯ್ಯೇ, ಅದನ್ನ ಕೈ ಇಟ್ಕೊಡು, ಕೊಂಡೋಗುತ್ತೆ. ಅಲ್ಲ, ನೀವೇ ಕೊಡಿ. ಅಮ್ಮ, ಅಯ್ಯೋ, ಬಿಡಲ್ಲ. ಏನಾಗಲಿ, ನಿಮಗಿಂತ ಹುಚ್ಚ ರೋಬೋ? ಕೈ ಹಿಡಿದ್ರೆ ಬಿಡಂಗೇ ಇಲ್ಲವ. ಒಂದ್ ವಿಷಯ, ಇಲ್ಲಿ ಬಾ. ಇದು ಬರೀ ಕೆಲಸ ಮಾಡೋದಲ್ಲ, ಮತ್ತೆ ಇದು ದೊಡ್ಡೊಂದು ಸಂಗತಿ ಇದೆ. ಏನು? ಇದ್ರ ಮುಂದೆ ಸುಳ್ಳು ಹೇಳಂಗಿಲ್ಲ. ಸುಳ್ಳು ಹೇಳಂಗಿಲ್ವಾ? ಸುಳ್ಳು ಹೇಳಿದ್ರೆ ಓದಿತ್ತೆ. ಹೌದಾ? ಮತ್ತೆ ಸತ್ಯ ಹೇಳಿದ್ರೆ? ಸತ್ಯ ಹೇಳಿದ್ರೆ ಕೈ ಮೇಲೆ ಮಾಡುತ್ತೆ. ಹೌದಾ? ಒಳ್ಳೇದಾಯ್ತು. ದೊಡ್ಡ ಸುಳ್ಳು ಹೇಳಿದ್ರೆ ಹಿಂಗೆ ಬಗ್ಗಿಸ್ಕೊಂಡು ಬಾರಿಸುತ್ತೆ. ಹೌದಾ? ಇದು ಯಾಕೆ ತಂದು ಗೊತ್ತಾ? ಕೆಲಸ ಮಾಡಕ್ಕೆ ಅಷ್ಟೇ ಅಲ್ಲ, ನಮ್ಮಗ ಸೂರಜ ಹೌದು ಈಗ ಭಾರಿ ಸುಳ್ಳು ಹೇಳ್ತಾವನೆ. ಅವ್ನು ಸರಿ ಕಾಲೇಜ್ ಹೋಗ್ತಾ ಇಲ್ಲ ಅಂತೆ. ಕಾಲೇಜ್ ಹೋಗಲ್ವಾ? ಡೈಲಿ ಹೋಗ್ತಾನಲ್ರಿ. ಕಾಲೇಜ್ ಹೋಗಲ್ಲ ಅಂತೆ, ಅವನು ಸುತ್ತಾಡಕ್ ಹೋಗ್ತಾ ಇದ್ದಾನೆ. ಎಲ್ಲ ಹಣ ಇಸ್ಕೊಂಡು ಅದು ಬೇಕು ಇದು ಬೇಕು ಅಂತೆಲ್ಲ ಸುತ್ತಾಡಕ್ ಹೋಗ್ತಾ ಇದ್ದಾನೆ. ಅದಕ್ಕೆ ತಂದಿದ್ದು. ಅಲ್ಲ, ನೀವು ಸುಳ್ಳು ಸತ್ಯ ಅಂತ ಹೆಂಗ್ ನಂಬುದ್ರಿ ಇದನ್ನ? ನಿಂಗೆ ಕನ್ಫರ್ಮ್ ಆಗ್ಬೇಕಲ್ಲ. ಒಂದ್ ನಿಮಿಷ ನೋಡು, ಈಗ ನೋಡು. ಲೇ, ನಂಗೆ ನಿನ್ನೆ ರಾತ್ರಿ ನಮ್ಮ ಶೀತಲ್ ಫೋನ್ ಮಾಡಿ ಐ ಲವ್ ಯು ಅಂದ್ಲು ಕಣೆ. ಏನ್ ಹೇಳ್ತಾ ಇದ್ದೀರಿ? ಹೌದು, ಗೊತ್ತಾಯ್ತಾ? ಕನ್ಫರ್ಮ್ ಆಯ್ತಾ? ನಾನು ಸುಳ್ಳು ಹೇಳಿದ್ರೆ ಅದಕ್ಕೆ ಓದಿತ್ತದು. ಓದಿತ್ತಂದ್ರೆ ಸುಳ್ಳು? ಸುಳ್ಳು. ಅಮ್ಮ ರೀ, ನಾನು ಸ್ವಲ್ಪ ಟೆಸ್ಟ್ ಮಾಡ್ಲಾ? ಅದು ಏನಂದ್ರೆ ನಿರಂಜನ್ ದೇಶಪಾಂಡೆ ಎಷ್ಟು ಚಂದ ಅಲ್ವಾ? ಅಯ್ಯೋ, ಹೌದ್ರಿ, ಎಷ್ಟು ಸತ್ಯ ಹೇಳುತ್ತದು. ಈಗ ಕನ್ಫರ್ಮ್ ಆಯ್ತಾ? ಹೌದ್ರಿ. ಹಂಗೆ ಇನ್ನು ಸತ್ಯ ಹೇಳೋದು ಗೊತ್ತಾಗ್ಬೇಕಲ್ಲ, ಕೈ ಮೇಲೆ ಎತ್ತದು. ಹೌದು, ಅದು ಟೆಸ್ಟ್ ಮಾಡಿಬಿಡು ಅದನ್ನ. ನಾನ್ ಮಾಡ್ಲಾ? ಏನ್ ಮಾಡ್ಲಾ? ನೀನು ತುಂಬಾ ಸುಂದರವಾಗಿದ್ದೀಯಾ. ಅದು ಸುಳ್ಳುನಾ? ಹಾಗಾದ್ರೆ ನಾನು ಸುಂದರವಾಗಿಲ್ಲ, ಸುಳ್ಳ. ಕನ್ಫರ್ಮ್ ಆಯ್ತಲ್ಲ, ನಾನು ಸುಂದರವಾಗಿಲ್ಲ. ನಿಮ್ಮ ಸುಳ್ಳು ನೋಡ್ಕೊಳ್ಳಿ, ಮಂಗೆ ಅಂತರ ಇದೆ. ನೋಡ್ರಿ, ಸತ್ಯ.
ಮಂಗೆ ನೀವು ನಾನೇ ಬೆತ್ತ ಕೊಟ್ಟು ನಾನೇ ಹೊಡ್ಕೊಂಡಾಗ ಅಲ್ಲ ಅದು ಹೇಳ್ಬೇಕು ಅಂತಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಸೈಡಿಗೆ ಬಾ. ಸೂರಜ್ ಬರ್ತಾ ಇದ್ದಾನೆ, ನೀವ್ ಒಳಗೋಗು. ಚಾ ಮಾಡು, ಚಾ ಮಾಡಿ ಹೋಗು. ಚಾ ರೋಬು, ಚಾನಾ ಕಾಫಿನಾ? ಅಯ್ಯೋ ಅದು ಕುಡಿಯುತ್ತಾ? ಕುಡಿ ತಂದಿದ್ದಲ್ಲ, ಅದಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅದಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಆಯ್ತು ಅಷ್ಟೇ. ಮನೆ ಕೆಲಸ ಎಲ್ಲ ಮಾಡುತ್ತಾ? ಎಲ್ಲಾನು ಮಾಡುತ್ತೆ, ನೀನ್ ಟೆನ್ಷನ್ ಆಗ್ಬೇಡ, ನೀನ್ ಒಳಗೋಗು. ಎಲ್ಲ ಮಾಡುತ್ತಲ್ಲ. ಬರ್ತಾ ಇದ್ದಾನೆ. ಕೆಲಸ ಯಾರು ಮಾಡೋದು? ಇದ್ರ ಕೆಲಸ ಅದ್ರ ಕೆಲಸ ಅದೇ ಮಾಡುತ್ತೆ. ನಿಂಗೇನ್ ಕೆಲಸ ಇಲ್ಲ, ಚಾರ್ಜ್ ಮಾಡಿದ್ರೆ ಆಯ್ತು ಅಷ್ಟೇ. ಬಾ ಮಗನೆ ಬಾ, ಇವತ್ತಿದ್ದೀನಿ ನಿಂಗೆ ಹಬ್ಬ. ಬಾರ ಇಲ್ಲಿ. ಏನಪ್ಪ ನಿನ್ಗೇನು ಬೇರೆ ಕೆಲಸ ಇಲ್ವಾ? ಏನು ಬೊಂಬೆನೆಲ್ಲ ತಗೊಂಡ್ಬಂದು ಮನೇಲಿ ಇಟ್ಕೊಂಡಿದ್ಯಾ? ಬೊಂಬೆನಾ ಬಿದ್ರು ಬೊಂಬೆನಾ ಆಮೇಲೆ ಗೊತ್ತಾಗುತ್ತೆ. ನೀ ದೂರ ಹೋಗಿದ್ದು. ಅಯ್ಯೋ ನಾನು ಯಾವಾಗ್ಲೂ ಎಲ್ಲಿಗೆ ಹೋಗ್ತೀನಿ? ಕಾಲೇಜ್ಗೆ. ಹೌದಾ? ಯಾರು ಓದಿದ್ದು? ಕಾಲೇಜ್ ಹೋಗಿದ್ಯಾ? ಅದೇ ಓದಿದ್ದು. ಇನ್ಮೇಲೆ ಸುಳ್ಳು ಹೇಳಕ್ ಆಗಲ್ಲ. ಅಂದ್ರೆ ಸುಳ್ಳು ಹೇಳಿದ್ರೆ ಓದೀತೆ. ಸತ್ಯ ಹೇಳು. ಹಾಗಾದ್ರೆ ಇವತ್ತು ಕಾಲೇಜ್ ಹೋಗಿಲ್ಲ, ಎಲ್ಲಿ ಹೋಗಿದ್ದಿ? ಏನಪ್ಪ ನೀನು? ನಾನು ಸಿನಿಮಾಕ್ಕೆ ಹೋಗಿದ್ದೆ. ಸಿನಿಮಾ? ಯಾವ ಸಿನಿಮಾಕ್ಕೆ ಹೋಗಿದ್ದಿ? ಅಯ್ಯೋ ಯಾವ ಸಿನಿಮಾ ಅಪ್ಪ, ಎಲ್ರು ನೋಡೋ ಸಿನಿಮಾನೇ ಅದೇ, ಚಂದ್ರ ಚಕೋರಿ. ಅಲ್ಲ, ಚಂದ್ರ ಚಕೋರಿ ಅಲ್ಲ, ಬೇರೆ ಯಾವ್ದೋ ಸಿನಿಮಾಗೆ ಹೋಗಿದ್ದಿ. ಸತ್ಯ ಹೇಳು, ಯಾವ ಸಿನಿಮಾಗೆ ಹೋಗಿದ್ದಿ ನೀನು? ಏನಪ್ಪ ನಿಂದು? ಅದು ಇಂಗ್ಲಿಷ್ ಮೂವಿ. ಇಂಗ್ಲಿಷ್ ಮೂವಿನಾ? ಅಯ್ಯೋ ಅಯ್ಯೋ ಇಂಗ್ಲಿಷ್ ಮೂವಿ ನೋಡ್ತೀಯ ನೀನು? ಯಾಕ್ರಿ ಮಗನ ಹೊಡಿತೀರಿ? ಏನ್ ಮಾಡ್ದವ? ಏನ್ ಮಾಡಿದ್ದ ನೋಡ? ಇಂಗ್ಲಿಷ್ ಮೂವಿಗೆ ಹೋಗಿದ್ದಾನೆ ಅವನು. ನಾನು ಹುಟ್ಟಿ ಬೆಳೆದು ಇಷ್ಟು ದೊಡ್ಡವರಾದ್ರೆ ಒಂದಾದ್ರೂ ಇಂಗ್ಲಿಷ್ ಮೂವಿ ನಾನು ನೋಡಿದೀನಾ? ಅದೇನದು ಗೊತ್ತಾಯ್ತಾ? ಅಪ್ಪ ಇಂಗ್ಲಿಷ್ ಮೂವಿ ನೋಡಿದ್ದಾನೆ. ನೋಡಿದ್ದೀರಿ? ನೋಡಿ ಸತ್ಯ ಕರ್ಕೊಂಬಂದಿದ್ದು ಒಳ್ಳೇದಾಯ್ತು. ರೋಬನ ಇಂಗ್ಲಿಷ್ ಮೂವಿ ನೋಡ್ತೀರಲ್ಲ, ಇಂಗ್ಲಿಷ್ ಮೂವಿ ನೋಡ್ತೀರಿ? ಅಮ್ಮ 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 ಒಂದ್ ನಿಮಿಷ. ಅವ್ರು ಇಂಗ್ಲಿಷ್ ಮೂವಿ ನೋಡಿದ್ದಾರೆ, ಆದ್ರೆ ಅವ್ರು ಒಬ್ರೇ ನೋಡಿದ್ದ. ಕೇಳಿ. ಒಬ್ರೇ ಹೋಗಿದ್ದ? ಒಬ್ರೇ ಮತ್ತೆ ಒಬ್ರೇ ಹೋಗಿಲ್ಲ. ಯಾರ್ದೋ ಜೊತೆ ಹೋಗಿದ್ದೀರಿ ನೀವು? ಯಾರ್ದೋ ಜೊತೆ ಹೋಗಿದ್ದೀರಿ? ಯಾರ ಜೊತೆ ಹೋಗಿದ್ದೀರಿ? ಅದು ಮನೆಯವ್ರ ಜೊತೆ ಹೋಗಿದ್ದೆ. ಮನೆಯವ್ರ ಜೊತೆ ಇಂಗ್ಲಿಷ್ ನೋಡಿ ನೋಡಿ, ಮನೆಯವ್ರ ಜೊತೆ ಹೋಗಿಲ್ಲ, ಇಂಗ್ಲಿಷ್ ಮೂವಿನೂ ಮನೆಯವ್ರ ಜೊತೆ ಹೋಗಿದ್ರಾ? ಯಾರ ಜೊತೆ ಹೋಗಿದ್ದೀರಿ ಹೇಳಿ? ಅದು ಯಾರ ಜೊತೆ? ಅದು ಫ್ರೆಂಡ್ಸ್ ಜೊತೆ ಹೋಗಿದೆ. ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸ್ ಜೊತೆ ನೋಡಿ, ಫ್ರೆಂಡ್ಸ್ ಜೊತೆ ಅಲ್ಲ, ಫ್ರೆಂಡ್ಸ್ ಜೊತೆ ಯಾರ್ದೋ ಜೊತೆ ಹೋಗಿದ್ದೀರಿ. ಅದು ಲವರ್ ಜೊತೆ ತಾನೇ? ಹೌದು. ಲವರ? ಹೆಂಡತಿ ಇರ್ಬೇಕಾದ್ರೆ ಲವರ? ಕೇಳಿಮ್ಮ, ಎಷ್ಟು ಜನ ಲವರ್ ಇದ್ದಾರೆ ಕೇಳಮ್ಮ. ಕೇಳಿದ್ರು ಮಾಡಿದ್ರಿ? ಒಂದೇ ತಾನೇ? ಅಯ್ಯೋ ಒಂದಲ್ಲ ಒಂದಲ್ಲ, ಎಷ್ಟಿದೆ ಹೇಳಿ? ಸತ್ಯ ಹೇಳಿ, ಎಷ್ಟಿದೆ ಹೇಳಿ? ಒಂದ್ ನಿಮಿಷ, ಇದ್ರ ಬ್ಯಾಟ್ರಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ನಂಗೆ. ಇದ್ರ ಬ್ಯಾಟ್ರಿ ಯಾಕೆ? ಬ್ಯಾಟ್ರಿ ಯಾಕೆ? ಅದು ಒಂದು ಸೈಡ್ ಬಾರೋ, ನಾನು ಕರ್ಕೊಂಡು ಹೋದ್, ನನ್ಗೆ ಕನ್ಫ್ಯೂಷನ್ ಇಲ್ವಾ? ಬ್ಯಾಟ್ರಿ ಹುಡುಕ್ತಿದಾರಮ್ಮ. ಯಾಕಂದ್ರೆ ಆಫ್ ಮಾಡೋಣ ಅಂತಾರೀ. ಆಫ್ ಮಾಡ್ಬೇಡಿ. ಎಷ್ಟು ಜನ ಇದ್ದಾರೆ ಹೇಳಿ? ಎಷ್ಟು ಜನ ಲವರ್ ಇದ್ದಾರೆ ಹೇಳಿ? ಅದು ನೆನಪಿಗೆ ಬರ್ತಿಲ್ಲ ಸರಿಯಾಗಿ ನಂಗೆ. ಅದು ಮೂರು ನೋಡಿ, ಮೂರು ಅಲ್ಲ, ಅಯ್ಯೋ ಅಯ್ಯೋ, 6 ಜನನೂ ಅಲ್ಲ, 9 9 ಎಷ್ಟು ಜನ ಇದ್ದಾರೆ ಲವರು? 16 ಲವರ? ಅಯ್ಯೋ ದೇವ್ರೆ, ಹಂಗ ನನಗೆ 16 ಲವ್ ಇತ್ತ. ಅಪ್ಪ ಹೇಗಪ್ಪ ಮೇಂಟೈನ್ ಮಾಡಿದೆ? ನೀವು ಮೇಂಟೈನ್ ಮಾಡ್ತಾರೆ. ನನ್ ಗಂಡ ಏಕಪತ್ನಿ ವ್ರತಸ್ಥ ಅಂತ ತಿಳ್ಕೊಂಡೆ, ಶ್ರೀರಾಮಚಂದ್ರ ಅಂತ ತಿಳ್ಕೊಂಡೆ, ಎಲ್ಲ ಸುಳ್ಳಾಗೋಯ್ತು. ನಾನ್ ನೋಡಿ ಮದುಗಿಂತ ಮುಂಚೆ ಒಂದೇ ಒಂದು ಹುಡುಗನ ಕಣ್ಣೆತ್ತಿ ಸಮೇತ ನೋಡಿಲ್ಲ. ಇಲ್ಲಿದೆ ವಿಷಯ. ಅಪ್ಪ ರೋಬೋ ಅಮ್ಮನಿಗೆ ಒದ್ದು ಅಂದ್ರೆ ಅಮ್ಮನೂ ಸುಳ್ಳು ಹೇಳ್ತಿದ್ದಾಳೆ. ನಾನು ಯಾಕೆ ಸುಳ್ಳು ಹೇಳಿ? ಯಾರನ್ನು ನೋಡ್ತಾ ಇದ್ಯಾರನ್ನು? ಯಾರನ್ನು? ಅಯ್ಯ, ಹಂಗೆ ಮನೆಯಲ್ಲಿ ಗಂಡಸರು ಇರಲ್ವೇ, ಅವ್ರನ್ನ ನೋಡಿರ್ತೀನಪ್ಪ. ಅರೆ
ಅಲ್ಲ ಮನೆಯವರಲ್ಲ ಬೇರೆ ಯಾರು ನೋಡ್ತಾ ಇದ್ ಯಾರು? ಅಲ್ಲ ಇದೆಲ್ಲ ಬೇಕಾ? ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಪರವಾಗಿಲ್ಲ, ನಾ ಇದ್ರಲ್ಲಿ ಮಾಡಿಸ್ತೀನಿ. ಇದನ್ನು ಕಳ್ಸಿ ಅಲ್ಲ, ಬೇಡ ಯಾರು ನೀನ್ ಸತ್ಯ ಹೇಳು first. ಅಯ್ಯೋ ಅಮ್ಮ, ಅಪ್ಪನ್ ಸುಳ್ಳೆಲ್ಲ ಕೇಳ್ಬೇಕಾದ್ರೆ ಏನೋ ಒಂದು ಖುಷಿ ಇತ್ತಲ್ಲ, ನಿನ್ ಸತ್ಯನ ಕೇಳ್ಬಿಟ್ಟು ಖುಷಿ ಪಡೋಣ. ಅದನ್ನ ಆಫ್ ಮಾಡಕ್ಕೆ ಟಿವಿ ಆನ್ ಮಾಡಿದ್ದ? ಹೇಳಮ್ಮ, ನಾನಿದ್ದೀನಿ. ಯಾರಿಲ್ಲ ರೀ, ಸತ್ಯ ಯಾರು ಇಲ್ಲ. ಹೇಳು, ಯಾರು ನೋಡ್ತಾ ಇದ್ದಿ? ಯಾರು ನೋಡ್ತಾರೆ? ಅಯ್ಯೋ, ಮನೆಯಲ್ಲಿ ಅಂಗಳಕ್ಕೆ ಬರ್ಬೇಕಾದ್ರೆ ಪಕ್ಕದ ಮನೆ ನೋಡಲ್ವಾ? ಪಕ್ಕದ ಮನೆ ಪಕ್ಕದ ಮನೆ ಅದು ಅಲ್ಲ. ಅಪ್ಪ ಏನು ಯಾರು ಇದಾರೆ? ಯಾರು ಹೇಳು? ಯಾರು ಇಲ್ಲ ರೀ. ಹಂಗೆ ಅದು ಏನೋ ಒತ್ತಾಯ ಮಾಡಿದ್ದಕ್ಕೆ ರಮೇಶ್ ಒಮ್ಮೆ ಲವ್ ಮಾಡಿದ್ದ, ಅವನೇ ಮಾಡಿರೋದು, ನಾ ಏನ್ ಮಾಡಿಲ್ಲ. ನೋಡಿ ನೋಡಿ, ಅವನೇ ಮಾಡಿರೋದು. ಒತ್ತಾಯ ಮಾಡಿದ್ದಕ್ಕೆ ನಾ ಮಾಡಿಲ್ಲ. ಅಪ್ಪ, ಅವ ಒತ್ತಾಯ ಮಾಡಿದ್ದಕ್ಕೆ ಇವ್ರು ಲವ್ ಮಾಡಿದ್ದು. ಈಗ ಎಷ್ಟು ಜನ ಒತ್ತಾಯ ಮಾಡಿದಾರೋ ಕೇಳಪ್ಪ. ಬೇರೆ ಯಾರು ಒತ್ತಾಯ ಮಾಡಿದ್ದಾರೆ ನಿನ್ನನ್ನು? ಬೇರೆ ಯಾರು ಒತ್ತಾಯ ಮಾಡಿದ್ರೆ ಹೇಳು. ಬೇರೆ ಯಾರು ಮಾಡ್ತಾರೆ? ಅವನೊಬ್ಬನೇ. ಅವನೊಬ್ಬ ಇದ್ದಾರೆ. ಬೇರೆ ಯಾರು ಇದ್ದಾರೆ? ಯಾರು? ಅದು ಏನು, ಅದು ಮತ್ತೆ ಅವನ್ ಬೀದರ್ ಶಿವಣ್ಣ ಒಮ್ಮೆ ಮಾಡಿದ್ದ ಅಷ್ಟೇ. ಆಮೇಲೆ ಪ್ರಕಾಶ್, ಆಮೇಲೆ ಅದು ದಿನೇಶ್, ಆಮೇಲೆ ಅವ JP, ಆಮೇಲೆ ರಮೇಶ್, ಆಮೇಲೆ ರವಿ. 9 ಲವ್. ಕೃಷ್ಣ 10 ದೇವ್ರ ಗಣ. ದೇವ್ರನ್ನ ಕರೆದಿದ್ದೆ. ಆದ್ರೂ 9 ಲವ್ ಮಾಡಿದ್ರೆ ನಾನು ಮದ್ವೆ ಆದ. ಅಯ್ಯೋ ಕರ್ಮ ಕಾಣವೇ, ನಂಗೆ ಜನ್ಮ ಬೇಕಿತ್ತ? ಏನಪ್ಪ ಬಡ್ಕೋತಿಯಲ್ಲ, ನಿನ್ನ 16ಕ್ಕಿಂತ ಅಮ್ಮನ 9 ವಾಸಿ. ಅಯ್ಯೋ ಅಯ್ಯೋ ಯಾಕೆ ಹೊಡಿತೀರಾ? ಅಯ್ಯೋ, ನಾವಿಬ್ರು ಮಾಡಿ ತಪ್ಪಿಗೆ ಮಗನಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ಅವ್ನಿಗೆ ಯಾಕೆ ಕೊಡ್ತೀರಿ? ಎಷ್ಟಾದ್ರೂ ನಿಮ್ಮ ಮಗ ತಾನೆ. ಅಂದ್ರೆ ಹಾಗಾದ್ರೆ ಇವನ್ ನನ್ ಮಗ ಅಲ್ವಾ? ಆಕ್ಚುಲಿ ಕೆಲವು ಸತ್ಯಗಳು ಗೊತ್ತಾಗ್ಬೇಕಾಗಿದೆ ನನಗೆ ರೋಬೋ. ಅದು ನಿಜನಾ ಸುಳ್ಳ ಅನ್ನೋದನ್ನ ನೀನು ಕೈ ಎತ್ತಿ ಹೇಳ್ಬೇಕಾಗತ್ತೆ, ಇಲ್ಲ ಪಕ್ಕದವ್ರನ್ನ ಒದ್ದು ಹೇಳ್ಬೇಕಾಗತ್ತೆ. ಓಕೆ ರೋಬೋ? ಎಸ್, ನಾರಾಯಣ್ ಸರ್ ನನ್ನನ್ನ ತುಂಬಾ ಇಷ್ಟಪಡ್ತಾರೆ. ನಿಜ ಅಂತ ಹೊಡಿಲಿ, ಚಪ್ಪಾಳೆ ಹೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವತ್ತು ಕನ್ಫರ್ಮ್ ಆಯ್ತು ಸರ್, ಥ್ಯಾಂಕ್ ಯು ಸರ್. ಶೀತಲ್ ಆಂಕರಿಂಗ್ ತುಂಬಾ ಚೆನ್ನಾಗಿದೆ. ನೋಡ್ದಾ? ಓಕೆ, ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀನೇ ಬಾಪಕ್. ಓಕೆ ಬಾಬಾ, ಪರವಾಗಿಲ್ಲ ಬಾಬಾ. ಹಾ, ಎಸ್. ನಿರಂಜನ್ ಅವನ್ ಲೈಫ್ ಟೈಮ್ ಅಲ್ಲಿ ಒಬ್ರನ್ನೇ ಪ್ರೀತಿಸಿದ್ದಾನೆ. ಒದಿಗುರು, ನಾನೇ ಹೇಳ್ತಾ ಇದ್ದೀನಿ. ಅಯ್ಯೋ, ನಿಜವಾಗ್ಲೂ ಈ ರೋಬೋ ಏನ್ ಗುರು? ಸತ್ಯ ಸತ್ಯ ಪಕ್ಕದಲ್ಲಿರೋ ನಿರಂಜನ್. ನೀನ್ ತಾನೇ ಕೇಳ್ತಾರ, ನೀನ್ ಬಾ ಪಕ್ಕಕ್ಕೆ. ಪಕ್ಕದಲ್ಲಿ ನಿಂತ್ಕೊಳ್ಳಿ. ನಿರಂಜನ್ ಒಬ್ಬ ಸಾಧು ಸ್ವಭಾವದ, ಸಂತ ಸ್ವಭಾವದ, ಅತ್ಯಂತ ಸಜ್ಜನವಾದ ವ್ಯಕ್ತಿ. ಅಯ್ಯೋ, ಬೊಗ್ಗಸ್ಕ ಹೊಡಿಯೋದು ಇವಾಗ. ಇದು ಯಾವ ಲೆವೆಲ್ ಇತ್ತು ಅಂದ್ರೆ ನನ್ನ ಮರ್ಡರ್ ಮಾಡಕ್ ಕಾಣಿಸ್ತಾ ಇತ್ತು. ಬಟ್ ನಿಜವಾಗ್ಲೂ ರೋಬೋ ಅಲ್ಟಿಮೇಟ್. ರೋಬೋಗೊಂದು ಜೋರಾಗಿ ಚಪ್ಪಾಳೆ. ಕಟ್ಟ ಕಡೆದಾಗ ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ, ಓಕೆನಾ? ಡೀಲಾ? ನನ್ನ ಆಂಕರಿಂಗು ಸೂಪರ್ ಆಗಿದೆ. ಕೈ ಎತ್ತಿದ್ರೆ ನಾನು ಹೊಡಿತೀನಿ. ಹೇಳಿದ್ನಲ್ಲ, ಕಾಫಿ ಕರ್ಕೊಂಡು ಹೋಗ್ತೀನಿ. ರೋಬೋಗೂ ಲಂಚದ ಬುದ್ಧಿ ಕಳಿಸ್ತಿಲ್ಲವ್ವ, ಎಂತವಳವ್ವ ನೀವು. ಅಯ್ಯೋ ಬಿಡಿ, ಇವಾಗ ಸದ್ಯಕ್ಕೆ ನನ್ನ ಕತೆ ಹಿಂಗಿಂಗೆ ನಡೀತಾನೆ ಇರುತ್ತೆ. ಬಟ್ ಫಸ್ಟ್ ಟೈಮ್ ತಮ್ಮನ್ನ ಒಬ್ಬ ಹುಡುಗನ ಪಾತ್ರದಲ್ಲಿ ನೋಡಿ ನನ್ನ ಕರುಳು ಕಿವುಚಿ ಬರ್ತಾ ಇದೆ. ಈ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ರೋಬೋ ಒಳಗಡೆ ಅಡಗಿರುವಂತ ಒಂದು ಅದ್ಭುತ ಪ್ರತಿಭೆಯನ್ನು ಆಚೆ ತೆಗೆಯುವಂತ ಕೆಲಸ ಇವಾಗ JP ತೆಗಿರಿ ಅಲ್ಲ? ಸೂಪರ್. ಎಸ್ ಜಜಸ್, ಹೇಗೆ ಅನಿಸ್ತು ನಾರಾಯಣ್ ಸರ್? JP ಉಸಿರಾಡ್ತಿದ್ರಾ? ಓಕೆ, ತಲೆ ಮಾತ್ರ ಒದ್ದೆ ಆಗಿದೆಯಾ ಅಥವಾ? ಹಾ, ಓಕೆ, ಆಯ್ತು. ಓಕೆ. ಈ ರೋಬೋಟ್ ವೇದಿಕೆ ಮೇಲೆ ಬಂದಿರಲಿಲ್ಲ, ನಮ್ಮ ವೇದಿಕೆ ಮೇಲೆ ಫಸ್ಟ್ ಟೈಮ್ ಬಂದಿದೆ. ಪ್ರಕಾಶ್ ಅವರೇ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ನೀವು. ಥ್ಯಾಂಕ್ ಯು ಸರ್. ಒಬ್ಬ ಕಳ್ಳ ಗಂಡ
ಸುಳ್ಳ ಗಂಡ ಯಾವ ರೀತಿ ಮಾಡ್ಬೇಕು ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು. ಫಸ್ಟ್ ಒಂಚೂರು ಕನ್ಫ್ಯೂಸ್ ಇತ್ತು ನಮ್ಗೆ, ಯಾವ್ದೋ ಹೊಸ ಹುಡುಗ ವೇದಿಕೆಗೆ ಬಂದ್ಬಿಟ್ಟಿದ್ದಾನೆ ಅಂತ. ಆಮೇಲೆ ನೆನಪಾಯ್ತು ನಿಮ್ ಸೆರಗು ಅದು ಇದೆಯಲ್ಲ, ಓ ಇದು ಅಂತ. ನಮ್ಗೆ ಈ ವೇಷದಲ್ಲಿ ನೋಡಕ್ ನಮ್ಗೆ ಆಶ್ಚರ್ಯ ಆಯ್ತು, ಏನೋ ಸಮಾಧಾನ ಇಲ್ಲ. ನಿಮ್ಗೆ ಅದೇ ಸರಿ. ದೀಪಕ್, ನೀವ್ ಏನ್ ಪಾರ್ಟ್ ಕೊಟ್ರು ಚೆನ್ನಾಗ್ ಮಾಡ್ತೀರಾ. ಯಾವತ್ತಾರ ಒಂದಿನ ನಿಮ್ಮನ್ನ ಬೈಬೇಕ್ರಿ ನಾನು ಇದಕ್ಕೆ ಬೈತೀರಾ ಅನ್ಕೊಂಡೆ. ಹೌದು, ಬೈತೀನಿ. ಫಸ್ಟ್ ಟೈಮ್ ಮಾಡಿದೆ ಅದಕ್ಕೆ. ಇಲ್ಲ, ಫಸ್ಟ್ ಟೈಮ್ ಅಂದ್ರೆ ನೀವು ಮಾಡಿದಿರಾ, ಆಲ್ರೆಡಿ ಸೀರೆ ಉಟ್ಕೊಂಡು ಅಜ್ಜಿ ಕ್ಯಾರೆಕ್ಟರ್ ಮಾಡಿದ್ದೀರಾ ನಮ್ಮ ಸ್ಟೇಜಲ್ಲಿ. ಸೆಕೆಂಡ್ ಟೈಮ್ ಸೀರೆ ಉಟ್ಟಿದ್ದೀರಾ, ಬಟ್ ಚೆನ್ನಾಗಿ ಮಾಡಿದ್ರಿ. ನಾನು ಶ್ರುತಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನೂ ಚೆನ್ನಾಗಿ ನೀವು ಮಾಡ್ತೀರಾ ಅಂತ. ಚೆನ್ನಾಗಿ ಮಾಡಿ ನೆಕ್ಸ್ಟ್ ಟೈಮ್ ಎಲ್ಲ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ನಿಮ್ಗೆ ಏನು ಇಷ್ಟ ಆಯ್ತು ಈ ಸ್ಕಿಟ್ ಅಲ್ಲಿ? ರಾಜೇಶ್, ನಿಮ್ಮನ್ನ ನೋಡಕ್ ನಮ್ಗೆ ಇಷ್ಟನೇ ಆಗಲ್ರಿ, ಬಟ್ ನಿಮ್ಮ ಪ್ರಯತ್ನ ಚೆನ್ನಾಗಿತ್ತು, ಯಶಸ್ವಿ ಆಗಲಿಲ್ಲ ಅಷ್ಟೇ. ಸೀರೆ ಉಟ್ಕೊಂಡ್ರೆ ಚಂದ. ಇನ್ನು ನೀವು ಅಜ್ಜಿ ಪಾತ್ರದಲ್ಲಿ ಮಿಂಚಿದ್ರಿ. ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಆ ವಯಸ್ಸಿಗೆ ತಕ್ಕ ಹಾಗೆ ನೀವು ಆ ನಡಿಗೆ ಏನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ. ಇವತ್ತು ಇನ್ನೊಂದಿಷ್ಟು ಬೆಟರ್ಮೆಂಟ್ ಆಗಿರ್ಬೇಕಾಗಿತ್ತೇನೋ ಅಂತ ನನಗನ್ನಿಸ್ತು. ನಿಮ್ಮನ್ನ ಯಾವಾಗ ಹುಡುಗಿ ಗೆಟಪ್ನಲ್ಲಿ ನೋಡಿದ್ನೋ ಆ ಕ್ಷಣಕ್ಕೆ ಅಂದ್ಕೊಂಡೆ ಏನೋ ಒಂದು ಅದ್ಭುತ ಸಿಗುತ್ತೆ ನನಗೆ ದೀಪಕ್ಕಿಂದ ಅಂತ. ಅದು ಕೆಲವು ಕಡೆ ಮಿಸ್ ಆಯಿತು. ಆದರೆ ಯಾವುದೇ ಮನೆಗೂ ಈ ಥರದ್ದೊಂದು ರೋಬೋಟ್ ತರಬಾರ್ದು. ತಂದ್ರೆ ಯಾವ ಸಂಸಾರ ಯಾವ ಸಂಸಾರನೂ ಚೆನ್ನಾಗಿರಲ್ಲ. ಆದ್ರೆ ಈ ರೋಬೋಟ್ ತಂದಿರೋದ್ರಿಂದ ಈ ಸ್ಕಿಟ್ ಚೆನ್ನಾಗಿತ್ತು. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವೆರಿ ಮಚ್. ಈಗ ನಾಣಿ ಸರ್, ಈ ಮಸ್ಕಿರಿ ತಂಡ ನಿಮ್ಗೆ ಹೇಗೆ ಅನಿಸ್ತು? ಮಷ್ಕಿರಿ ಹೆಸರೇ ಚೆನ್ನಾಗಿದೆ. ನನಗೆ ನಾನೇನು ಸರ್ ಹೇಳ್ತಾರೆ ಇಲ್ಲಿ ಬಂದಾಗ, ದೀಪಕ್ ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ರಿ. ಇಡೀ ಟೀಮಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು ನೀವು. JP ಅವರು ನೀವು ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಖುಷಿ ಆಯಿತು, ನನಗೆ ಸಂತೋಷ ಆಗಿದೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಮಜಾ ಭಾರತ, ಮಜಾ ಭಾರತ. ಇಡೀ ಕರ್ನಾಟಕದಲ್ಲೇ ನಮ್ಮ ತಬ್ಲಾನಿ ಅವರು ವರ್ಲ್ಡ್ ಫೇಮಸ್ ಆಗಿರೋದು ಯಾವ ಪಾತ್ರಕ್ಕೆ ಅಂದ್ರೆ ಖಂಡಿತವಾಗ್ಲೂ ಅದು ಕುಡುಗನ್ ಪಾತ್ರಕ್ಕೆ. ಖಂಡಿತವಾಗ್ಲೂ ನಮ್ಮ ಮಜಾ ಭಾರತದಲ್ಲಿ ಮಜಾ ಬರಬೇಕು ಅಂದ್ರೆ ತಬ್ಲಾನಿ ಸರ್ ಕುಡಿಲೇಬೇಕು, ಅಂದ್ರೆ ಕುಡಿದಿರೋರ ಥರ ಆಕ್ಟ್ ಮಾಡಲೇಬೇಕು. ಸೊ ಅದಕ್ಕೆ ಅವ್ರ ವೇದಿಕೆಗೆ ಬರಲೇಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಫಸ್ಟು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ, ನಿಮ್ಮ ಕೈಗೆ ಒಂದು ಚಿಕ್ಕ ಪ್ರಾಪರ್ಟಿ ಕೊಡ್ಲೇಬೇಕು. ತಗೊಂಬರ್ರು ಪ್ರಾಪರ್ಟಿ ಅಂದ್ರೆ ಅದು ಕೈಯಲ್ಲಿದ್ರೆ ಒಂಥರ ಮ್ಯಾಜಿಕ್ ಇರುತ್ತೆ ಅಂತ. ಖಾಲಿ ಇದೆಯಲ್ಲಪ್ಪ, ಬೇಜಾರಾಗ್ತದೆ. ಸರ್, ಇವಾಗ ನಂದು ಒಂದು ಪ್ರಶ್ನೆ ಇದೆ, ಕೇಳಿ. ಏನು ಅಂದ್ರೆ, ಈ ಎಣ್ಣೆ ಹೊಡಿಯೋರ್ಗೆ ಜೋಬಲ್ ದುಡ್ಡು ಇದೆಯೋ ಬಿಟ್ಟಿದ್ಯೋ, ಅದ್ ಹೆಂಗೋ ಎಣ್ಣೆ ಸಿಕ್ಬಿಡುತ್ತಲ್ಲ, ಹೆಂಗೆ? ನಮ್ಮ ಜನ ಹೆಂಗೆ ಅಂದ್ರೆ, ಹಾ, ಸತ್ಯ ಹೇಳಿದ್ರೆ ಹುಡುಕ್ತಾ ಇರ್ತಾರೆ, ನಿಜನಾ ಕರೆಕ್ಟಾ ಅದೇ ಸುಳ್ಳು ಹೇಳಿ ನಿಯತ್ತಾಗಿ ಹೇಳ್ಬೇಕು, ಪಟ್ಟಂತ ಒಪ್ಕೊಂಡ್ಬಿಡ್ತಾರೆ. ಒಂದು ಚಿಕ್ಕ ಎಕ್ಸಾಂಪಲ್, ಈಗ ಯಾರು ಬಾರ್ ಮುಂದೆ ನೀವೇ ಕುಡಿತಾ ಇದ್ದೀರಾ ಅನ್ಕೊಳ್ಳಿ. ಕುಡಿತಾ ಇದ್ದೀನಿ. ನೀವು ಡೈಲಿ ಹೋಗ್ತಿರಲ್ಲ ವಿದ್ಯಾಪೀಠದಲ್ಲಿ, ಯಾವ್ದು ಸರ್ಕಲ್ ಅಲ್ಲಿ ಒಂದು ಬಾರ್ ಇದೆಯಾ? ಅಯ್ಯೋ, ನಂಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಹೋಗ್ತಾ ಕಾರ್ನರ್ ಒಂದು ಬಾರ್ ಹತ್ರ ನಿಂತಿರ್ತೀರಲ್ಲ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಸಾರಿ, ಎದುರುಗಳು ಹೇಳ್ಬಿಟ್ಟೆ ಅಂತ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಉದಾಹರಣೆಗೆ ಯಾರು ಕುಡಿತಾ ಇರ್ತಾರೆ, ಇವನ ಕಾಸು ಬೇಕು ಅಲ್ವಾ, ಇದೊಂದು ನಿಮಿಷ ಹೇಳ್ಕೊಳ್ಳಿ. ಇವ ನೀವೇ ಬಾರ್ ಮುಂದೆ ಕುಡಿತಾ ಇದ್ದೀರಿ, ಹೌದು, ಇವನಾಲೆ ಲೈಟಾಗಿ ಏರ್ಸ್ಕೊಂಡವನೆ. ಓಕೆ ಓಕೆ, ಆದ್ರೆ ಕುಡಿಬೇಕು, ಈಗ ಅಲ್ಲಿ ಬರ್ಬೇಕಷ್ಟೇ. ಆಯ್ತು ಅಣ್ಣ, ಸರಪ್ಪ. ಅಣ್ಣ ಸಾಗದೆ ಜುಬ್ಬ ಹೇಳ್ತಾಣ್ಣ, ಅಂಗಡಿಲಪ್ಪ. ನಾನು ಹೇಳ್ತೀನಿ ಅಣ್ಣ, ನಿಮ್ ಎಲ್ಲೇ ನೋಡಿ ಅಣ್ಣ, ದಿನಕ್ಕೋಸ್ಕರ ನಿಮ್ಮನ್ನ ಭಾರತ ನೋಡ್ತೇನೆ. ನಂಗೆ ಎಷ್ಟು ಇದೆಯೋ ಅಣ್ಣ, ನಂಗೆ ಒಂಥರ ನೀವು ಅಣ್ಣ ಥರ ನನಗೆ ತುಂಬಾ ಖುಷಿ ಆದ ಬೋರಿ ನೋಡಿದ್ರೆ. ಏನು ಕುಡಿದ್ಯಪ್ಪ? ಅಣ್ಣ ಅಣ್ಣ ಹೇಳಿದ ಮಾಮೂಲಿ. ಸರಿ ತೊಳಪ್ಪ, ಚೂರು ತೊಳ. ಉಪ್ಪಿನಕಾಯಿ ಇಟ್ಟಿಲ್ವಾ? ಡರ್ಟಿ ಫೆಲೋ, ಮೆಣಸಿನಕಾಯಿ ಹೇಳಿ ಕೊಡ್ಬೇಕು ಅಣ್ಣ. ಆ ಥರ ಅಣ್ಣ ಸತ್ತೋಳ, ನಿಮ್ಮ ನೋಡಿದ್ರೆ ನನಗೆ ಸ್ವಂತ ಅಣ್ಣ ನೋಡ್ದಂಗೆ ಹೇಳ್ತಾಳ. ಆದರೆ ಈ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಏನಾಯ್ತು? ನಮ್ಮಮ್ಮ ಮೊನ್ನೆ ಹೋಗ್ಬಿಟ್ರಪ್ಪ. ಮೊನ್ನೆ ಅಣ್ಣ, ಮೊನ್ನೆ ಹೋಗ್ಬಿಟ್ರ ಅಣ್ಣ. ಅದು ಜ್ಞಾಪಿಸಿ ಎಲ್ಲ ಇಳ್ದೋಗ್ಬಿಟ್ರೆ ನೀನ್ ದುಃಖ ಪಟ್ಕೊಬಿಡೇನಪ್ಪ ಅನ್ಸೆ. ಇನ್ನೊಂದು ಕೊಡಿ, ಇನ್ನೊಂದು ಏನ್ ಬೇಕಪ್ಪ? ಏಯ್ ಅಣ್ಣ ಹೇಳ್ತಾರ ಅಣ್ಣ ಯಾವತ್ತು ಇರ್ಲಿ ಚೂರು ತೊಗೊಳ. ಅಷ್ಟಿದೆ, ಕುಡ್ಕೊಬಿಡು, ಫುಲ್ ಕುಡು. ಅವ ಏನಾಯ್ತಪ್ಪ ಅಮ್ಮಂಗೆ? ಯಾವತ್ತು ಹೋಗಿದ್ದು? ಮೊನ್ನೆ ಹೇಳ ಮರೆಯಕ್ಕಾಗ್ತಿಲ್ಲ ಅಂದ್ರೆ ನಿನ್ನೆ ಮುಂದೆ.
ಅದೇಣ 5 ವರ್ಷ ಆಯ್ತು. 5 ವರ್ಷ ಮೊನ್ನೆ. 5 ವರ್ಷ ಮೊನ್ನೆ. ಅಣ್ಣ ತುಂಬಾ ಸಂತೋಷ. ಈ ತರ ಕುಡಿಯೋರಿಗೆ ಏನ್ ಕಾರಣ ಬೇಕು? ಈಗ ಅರ್ಥ ಆಯ್ತು. 5 ವರ್ಷ ಸತ್ತು 5 ವರ್ಷ ಆಗಿರೋನ ಮುಂದೆ ಇಟ್ಕೊಂಡು ಕೇಳ್ತಾನೆ. ಆ ಥರದ್ದು ಏನು ಚಿಕ್ಕಪುಟ್ಟ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಎಲ್ಲ ಬರ್ತಾ ಇರುತ್ತೆ. ಸುಮ್ಮನೆ ಬೇರೆಯವ್ರನ್ನ ಹೊಗಳೋದು, ಅವಾಗ ಕುಡಿತಾ ಇರ್ತೇವೆ, ಓಡಾಡ್ತಿರೋದು. ಇದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಕುಡಿಯೋದು ತಪ್ಪೋ ಇಲ್ವೋ ಅದು ನಮ್ಮ ವಿಶ್ಲೇಷಣೆ ಬೇಡ. ಆನಂದ ಇರೋರ್ಗೆ ಇರ್ಲಿ, ಇಲ್ದವ್ರಿಗೆ ಬೇಡ. ನಾವೇನು ಮಾಡ್ತೀವಿ, ಈ ಚಿಕ್ಕವ್ರ ಕೈಲಿ ಎಣ್ಣೆ ತರಿಸೋದು, ಚಿಕ್ಕ ಮಕ್ಕಳು ನೋಡು ಅಲ್ಲಿ ಬಾಟ್ಲಿ ಇಟ್ಟಿದ್ದೀನಿ ತಗೊಂಬ ಅಂತ, ಇದೆಲ್ಲ ಅವ್ರಿಗೆ ದಾರಿದೀಪ ಮಾಡ್ಕೊಡ್ತಾ ಇರ್ತೀವಿ ನಾವು. ಇಲ್ಲಿ ಈಗ ಯಾವುದೋ ಒಂದು ಫಂಕ್ಷನ್ನು, ಎಲ್ಲ ದೊಡ್ಡವರೆಲ್ಲ ಕೂತ್ಕೊಂಡು ಕುಡಿತಾವ್ರೆ, ಅವ್ರ ಚಿಕ್ಕ ಮಗ ಬಂದು ಓಡಾಡ್ಕೊಂಡು ಹೋಗ್ತಾವನೆ. ಇವನ್ಯಾಕೆ ಇಲ್ಲಿ ಓಡಾಡ್ತಾನೆ? ಆಚಾರ್ಯ ಕೇಳೋ ಅವ್ನು ಓಕೆ ಅಣ್ಣ, ಇವ್ನು ಬೇಡ, ನೀನು ತಪ್ಪು ತಿಳ್ಕೊಂಡಿದ್ಯಾ, ಅವ್ನು ಸಿಕ್ಕಾಪಟ್ಟೆ ಕುಡಿತಾನೆ, ನಿಮ್ಮ ಎದುರು ಕುಡಿತಿಲ್ಲ ಅಷ್ಟೇ. ಸರಿ ಕರೆದು ಬಿಡು ಹೋಗ್ಲಿ, ಹಾಳಾಗೋಲ್ಲಿ. ಅಯ್ಯೋ ಅದೆಲ್ಲ ಏನಾಯ್ತು, ಮುಂದಿನ ಜನ್ರೇಷನ್ ಹೆಂಗಿರುತ್ತೆ, ಕರಿಯೋ. ಬರ ದೊಡ್ಡಪ್ಪ ಕರೀತಾವ್ರೆ. ಇಲ್ಲಪ್ಪ ನಾನ್ ಬರೋದು, ದೊಡ್ಡಪ್ಪ ಅಪ್ಪ ನಮ್ಮ ವಂಶಕ್ಕೆ ದೊಡ್ಡವರು ಅವರು, ನಾನ್ ಬರೋದು. ಅವ್ರಿಗೆ ಕರೀತಾವ ಬಾರೋ. ಬರ ನೋಡು ದೊಡ್ಡಪ್ಪ ಕರೀತ. ಅಪ್ಪ ಬೇಡಪ್ಪ ಸುಮ್ಮನೆ ಇಲ್ಲಿ ಬಾ. ಬಂದು ಕೂತ್ಕೊಂಡ, ಇವ್ರ ಮನೆ ಒಳಗಡೆ ಇದ್ದಾರೆ ಹೊಸ್ಲಿಂದ, ಇವನು ಈಚೆ ಕೂತಿದ್ದಾನೆ. ತಗೊಂತೀನೇನ? ದೊಡ್ಡಪ್ಪ ಅದು ಬೇಜಾರು ಮಾಡ್ಕೊಂಬಿಟ್ರೆ ಏನು ಮಾಡ್ಕೊಳ್ಳೋದು, ತಗೊಳ ಅಂತ ರಪ್ ಅಂತ ಗ್ಲಾಸ್ ಇರ್ತಾನೆ ಹೊಸ್ಲಿನ ಮೇಲೆ. ಕೇಳ್ಬಿಟ್ಟು ಪರ್ಮಿಷನ್ ಸಿಕ್ತಲ್ಲ, ಅವರು ಹಾಕಿದ್ರು, ಕುಡ್ದ. ಆಮೇಲೆ ಇನ್ನೊಂದು ಬೇಕು ಕೇಳಿ. ದೊಡ್ಡ ಬೇಜಾರು ಮಾಡ್ಕೋತಾರೆ ದೊಡ್ಡಪ್ಪ. ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ ಕಣೋ, ಅವರೇ ಕೇಳ್ತಾವ್ರೆ, ತಗೊಳ್ಳೋ ಇನ್ನೊಂದು ಪೆಗ್ ತಗೊಳ್ಳೋ ಅಂತ. ತಗೊಳ್ಳೋ ಪರವಾಗಿಲ್ಲ, ನೋಡ್ದ ಧ್ವನಿ ಜಾಸ್ತಿ ಆಗಿದೆ, ಬೇಜಾರು ಮಾಡ್ಕೊಂಡವ್ರೆ, ಬೇಡ ಅವ್ರಿಗೆ. ತಿರ್ಗಾ ಗ್ಲಾಸ್ ಇಟ್ಟ, ಇನ್ನೊಂದು ಸ್ವಲ್ಪ ಹಾಕಿದ್ರು, ಹೇಳಕ್ ಶುರು ಮಾಡ್ದ. ಯಾಕೋ ಹಿಂಗಳ್ತಾ ಇದೆಯಾ? ದೊಡ್ಡಪ್ಪ ಜೊತೆ ಹೋಗ್ಬಿಟ್ಟ ಪಾಪಿ ನನ್ನ ಮಗ ಅಪ್ಪ, ದೊಡ್ಡಪ್ಪ ಜೊತೆ ಹೆಣ್ಣು ಹೋಗ್ಬಿಟ್ಟ ಅಂತ ಪಾಪಿ. ಸುಮ್ಮನೆ ನಾನು ಬೇಡ ಅಂತ ಕೇಳಿಲ್ಲ, ದೊಡ್ಡಪ್ಪ ನನಗೆ ತಂದೆ ತರ ಅವ್ರು ದೊಡ್ಡಪ್ಪ. ಸೀರಿಯಸ್ ಆಗಿ ನೋಡಿದೀನಿ ಈ ತರ. ಅವ್ರೇನು ಅನ್ಕೊಂಡಿಲ್ಲ, ಸುಮ್ಮನೆರು ಇಲ್ಲ ಅನ್ಕೊಂಡವ್ರು ಕೇಳಿ, ದೊಡ್ಡಪ್ಪ ಕೇಳಿ. ಅವನು ನೀವೇನೋ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತೇಳಿ ಬೇಜಾರು ಮಾಡ್ಕೊಂಡವನೇ. ಏನು ಅನ್ಕೊಂಡಿಲ್ಲ, ಜೋರ ಗದಿರ್ತಾವ್ರೆ, ಅವ್ರು ತಪ್ಪು ತಿಳ್ಕೊಂಡ್ರೆ ನನ್ನ ಬಗ್ಗೆ. ನನ್ ಕೈಲ್ಲ ದೊಡ್ಡಪ್ಪ, ಎಂತ ಪಾಪಿ. ಸರಿ ಇವಾಗ ಏನೋ ಮಾಡ್ಬೇಕು, ಇನ್ನೊಂದು 90 ಹಾಕ್ಬಿಡಿ. ಸೂಪರ್ ಸರ್. ಸೀರಿಯಸ್ ಆಗಿ ಇಂಥ ಘಟನೆಗಳು ದಿನಾಗ್ಲೂ ನಡೀತಾನೆ ಇರುತ್ತೆ. ಬಟ್ ಇವಾಗ ಇನ್ನೊಂದು ಹೊಸ ಘಟನೆ ನಡೆಯುತ್ತೆ. ಬರ್ರ ತಗೊಬರ್ರ. ಓಕೆ, ಸಿಕ್ಕಾಪಟ್ಟೆ ಕುಡ್ದಿರೋರು ತುಂಬಾ ತಿನ್ನಕ್ಕೆ ಒದ್ದಾಡ್ತಾರೆ. ಕೊಡಪ್ಪ ಇನ್ನೊಂದು ಕೊಡಪ್ಪ, ನಾನು ಹಿಡ್ಕೊಂಡಿರ್ತೀನಿ ಸೇಫ್ಟಿ. ಈಗ ಕುಡ್ದಾದ್ಮೇಲೆ ಕೆಲವ್ರಿಗೆ ಕೈ ಒಂದ್ ಕಡೆ ಇರುತ್ತೆ, ಅನ್ನ ಒಂದ್ ಕಡೆ ಇರುತ್ತೆ, ಬಾಯಿ ಎಲ್ಲ ಇರುತ್ತೆ. ಸೊ ಈಗ ನೀವು ಕಂಠ ಪೂರ್ತಿ ಕುಡ್ದು ಬಿಡ್ತೀರಾ. ಈ ಒಂದು ಬಾಳೆಹಣ್ಣನ್ನ ಹೆಂಗ್ ತಿಂತೀರಾ ಅಂತ ನೋಡ್ಬೇಕಲ್ಲ ಇವಾಗ. ಅಡ ಇದೆ ಬಾಳೆಹಣ್ಣು. ಬಾಳೆಹಣ್ಣು ಇದಕ್ಕೆ ಮುಂಚೆ ಬಾಳೆಕಾಯಿ, ಅದಕ್ಕೆ ಮುಂಚೆ ಬಳೆ ಇದು, ಇದರಲ್ಲಿ ಬೀಜ ಅವ ಇದೆ ಇದೆ ಇದೆ. ತಿನ್ಬೋದು ನಾವು. ತಿನ್ಬೋದು ಸರ್. ಹೊಟ್ಟೆ ನೋಡಿ ಸರ್, ಮನುಷ್ಯನಿಗೆ ಹಸಿವಾದ್ರೆ ಅನ್ನ ತಿನ್ಬೇಕು. ಏನದು ಅನ್ನ ಸಿದ್ರೆ ಮಣ್ಣು ತಿನ್ಬಾರ್ದು ಯಾವತ್ತು ಅಷ್ಟ. ಬಾಳೆ ತಿನ್ಬೋದು ಸರ್. ಹೇಳ ಅಲ್ಲ ಇಂಚೂರು ಕೈ ಹಿಡ್ಕೊ ಇಲ್ಲಿ ಸರ್. ಸಾಕಾಗಿದೆ. ಹೌದಾ? ತಿನ್ನಿ ಸರ್, ಆರಾಮಾಗಿ ತಿನ್ನಿ ಸರ್. ಒಂದು ನಿಮಿಷ ಬ್ಯಾಲೆನ್ಸ್ ಇಲ್ಲ, ಇಟ್ಕೊಂಡಿರಿ. ಕೈಯೇ ತಿನ್ಬಿಡೋಗಿದ್ದಾರಲ್ಲಪ್ಪ. ಬೇರೆಯವ್ರ ಮುಂದೆ ಅವಮಾನ ಮಾಡ್ಬೇಡ. ಕಲಾವಿದರಿಗೆ ಮರ್ಯಾದೆ ಮುಖ್ಯ, ಬೇರೆಯವ್ರ ಮುಂದೆ ಅವಮಾನ ಮಾಡ್ಬೇಡ. ಮಾತಾಡ್ಬಿಡ್ದು. ಡೋಂಟ್ ಟಾಕ್. ನಾನು ಯಾರು ಗೊತ್ತಂಗೆ, ನಾನು ಯಾರು ಗೊತ್ತಾ? ಬಾಯ್ ಮುಚ್ಬೇಕೀಗ. ಐ ಆಮ್ ಎಕ್ಸಲೆಂಟ್ ಎಜುಕೇಶನ್ ಇನ್ ಸಂಜಯ್ ಗೌರ್ಮೆಂಟ್ ಅಫಿಷಿಯಲ್ ಐಸೆ ಹಾಕಿ ನನ್ನ ಮನೆ ತಲೆಲ್ಲ ಮಾತಾಡಿದ್ರೆ ಇಷ್ಟ. ಸೂಪರ್ ಸರ್, ಸೂಪರ್. ನಿಜವಾಗ್ಲು ನಿಮಗೆ ಒಂದು ಪ್ರಶ್ನೆ ಹೇಳಿ. ಈ ಬಾಳೆಹಣ್ಣು ಹೆಂಗಿತ್ತೋ ಅದೇ ತರ ತುಂಬಿಕೊಡಿತಾರೆ, ಇದಲ್ಲ ಅದ್ರೊಳಗೆ. ಬಟ್ ನಿಜವಾಗ್ಲು ಸಿಕ್ಕಾಪಡೆ ಚೆನ್ನಾಗಿ. ಯಾರಿಗೆ ಆಗ್ಲಿ ಡೌಟ್ ಬಂದೇ ಬರ್ತೇವೆ, ಒಂಚೂರು ಬಿಟ್ಕೊಂಡೇ ಇರ್ಬೇಕು ಅಂತ. ಅಷ್ಟು ನೈಜವಾಗಿ ಮಾಡಿದ್ರಿ. ಜೋರಾಗಿ ಚಪ್ಪಾಳೆ ಸರ್. ನೀವು ತುಂಬಾ ತಗೊಂಡ್ಬಿಟ್ಟಿದ್ರಿ, ಅಲ್ಲಿವರೆಗೂ ಆಗುತ್ತೋ ಇಲ್ವೋ ನಡ್ಕೊಂಡು. ಓಕೆ ಬನ್ನಿ, ನಾನೇ ಬಿಡ್ತೀನಿ. ನೀವು ಹೋಗ್ತೀರಾ? ಕುಡ್ದವ್ರು ಹಿಂಗ್ ಹೋಗ್ತಿರ್ತಾರಲ್ಲ, ಬ್ಯಾಲೆನ್ಸ್ ಹೆಂಗ್ ತಪ್ಪುತ್ತೆ ಅಂತ. ಈಗ ಅಲ್ಲಿ ತನಕ ತೋರಿಸ್ಬಿಡಿ ಸರ್.
ನೈಟ್ ಸರ್ ನಮಸ್ಕಾರ. ಸರ್ ಹುಷಾರ್ ಸರ್. ನಾವು ಓಕೆ ವಾ ಸರ್ ಓಕೆನಾ? ಸೂಪರ್. ಸಿದ್ಲು, ಹಾ ಈ ಹುಡುಗರು ಸಿಕ್ಕಾಪಟ್ಟೆ ಹಾಳಾಗೋಗಿದ್ದಾರೆ. ಗೊತ್ತು, ನೀನು ನೋಡಿದ್ರೆ ಗೊತ್ತಾಗುತ್ತೆ. ಅದಲ್ಲ, ಒಟ್ಟೊಟ್ಟಿಗೆ ಇಬ್ಬಿಬ್ರು ಹುಡುಗಿರ್ನ ಮೇಂಟೈನ್ ಮಾಡಬೇಡ್ರು ಅಂತ ಎಲ್ಲರಿಗೂ ಎಷ್ಟು ಸಾವಿರ ಸಲ ಹೇಳಿದ್ದೀನಿ. ಇದೇ ತರ ಡಬ್ಬಲ್ ಹುಡುಗಿ ಸವಾಸಕ್ಕೆ ಹೋಗಿ ಡಬಲ್ ಆಗಿ ತಗಲಾಕೊಂಡ್ರು ಅಂತ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಸೊ ಪ್ಲೀಸ್ ವೆಲ್ಕಮ್ ಪಂಚ್ ಫಂಟರ್ಸ್. ಯಾಕೆ ಇಷ್ಟು ಲೇಟು? ನಾನ್ ನಿಮ್ಗೋಸ್ಕರ ಎಷ್ಟೊತ್ತವರೆಗೂ ವೇಟ್ ಮಾಡ್ತಿದ್ದೆ ಗೊತ್ತಾ? ನನ್ಗಿಲ್ಲಿ ಒಂಥರ ಆಗ್ತಾ ಇತ್ತಪ್ಪ. ಯಾಕಮ್ಮ ಇಲ್ಲಿ ಯಾರ ನಿನ್ಗೊಂಥರ ನೋಡಿದ್ರಾ? ಒಬ್ಬ ಕಚಡ ನನ್ನ ಮಗನೂ ನೋಡಿಲ್ಲ, ಅದಕ್ಕೆ ಒಂಥರ ಆಗಿದ್ದು. ಅಲ್ಲ, ವಯಸ್ಸಿನ ಹುಡುಗಿ ಒಂಟಿಯಾಗಿದ್ದಾಳೆ, ಏನಾರು ಮಾತಾಡೋಣ, ಕಾಳ್ ಹಾಕೋಣ, ಕಣ್ಣು ಹೊಡಿಯೋಣ, ಏನೂ ಕೇಳ್ಬೇಡ, ಅದಕ್ಕೆ ನನಗೊಂಥರ ಆಗಿದ್ದು. ನೀ ಚೆನ್ನಾಗಿದ್ರೆ ತಾನೇ ನೋಡ್ತಾರೆ. ಏನೋ ಅಂದ್ರೆ ನಿನ್ನ ನೋಡಕ್ಕೆ ನಾನು ಇರ್ಬೇಕಾದ್ರೆ ಬೇರೆಯವ್ರೆಲ್ಲ ಯಾಕಮ್ಮ ನೋಡ್ಬೇಕು? ಅದಕ್ಕೆ ನೀವಂದ್ರೆ ನನಗೆ ತುಂಬಾ ಇಷ್ಟ. ಐ ಲವ್ ಯು. ಐ ಲವ್ ಯು ಟು. ಅದು ಹೋಗ್ಲಿ, ನೀವ್ ಯಾಕೆ ಲೇಟ್ ಆಗಿ ಬಂದಿದ್ದೀನಿ ಅಂತ ಹೇಳಲೇ ಇಲ್ಲಪ್ಪ. ಅಯ್ಯೋ, ಬೆಳಿಗ್ಗೆ ಡಾಕ್ಟರ್ ಹತ್ರ ಹೋಗಿದ್ದೆ. ಯಾಕೆ? ಅಲ್ಲಿ ಮುರಿದೋಗಿತ್ತು. ಯಾಕೆ? ಬೆಳಿಗ್ಗೆ ಚಕ್ಲಿ ತಿಂದೆ, ಅಲ್ಲೇ ಮುರಿದೋಗ್ಬಿಡ್ತು. ಅಯ್ಯೋ, ಯಾಕೆ? ಅದು ದೆವ್ವ ಮೆಟ್ಕೊಂಡ್ರೆ ಚಪ್ಲಿ ತಿಂತಾರಂತೆ, ನಮ್ಮಮ್ಮ ಹಾಗೆ ಹೇಳ್ತಾ ಇದ್ರು. ಲೇ, ನಾನು ಹೇಳಿತ್ತು ಚಪ್ಲಿ ಅಲ್ಲ ಕಣೆ, ಚಕ್ಲಿ. ಚಕ್ಲಿನಾ? ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಬಂಗಾರ. ನಾನು ಒಂದೇ ಒಂದ್ ಚಕ್ಲಿ ತಿಂದಿದ್ದಕ್ಕೆ ಒಂದಲ್ಲಿ ಮುರಿದೋಯ್ತು. ನಮ್ಮಮ್ಮ ಮಾಡಿದ್ನ ತಿನ್ನಲ್ಲ ಅಂತ ಅಂದ್ಬಿಟ್ರೆ 32 ಮುರಿದೋಯ್ತದೆ. ಅಯ್ಯೋ, ಅಷ್ಟೊಂದ್ ದೊಡ್ಡ ಟೆರರ ನಿಮ್ಮಮ್ಮ? ಟೆರರ ರಣ ಚಂಡಿ. ಪಾಪ ನಮ್ಮ ಅಪ್ಪನ್ನ ತೆನಾಲಿರಾಮ ಬೆಕ್ನ ಒಗಿತಾನ ಗೊತ್ತಾ, ಹಿಂಗೆ ಹಂಗ ಒಗದ್ ಹಾಕ್ಬಿಡ್ತಾರೆ. ವಾವ್, ಸೇಮ್ ಟು ಸೇಮ್ ನನ್ ತರಾನೇ. ಮತ್ತೆ ಮತ್ತೆ ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ಸೋ ಸ್ವೀಟ್ ಆಫ್ ಯು. ಮುತ್ನ ಗಾಳಿಲ್ ಕೊಟ್ಟು ವೇಸ್ಟ್ ಮಾಡೋದ್ಕಿಂತ ಈ ಕೆನ್ನೆಗಾರು ಕೊಡ್ಬೇಡ್ದ? ಅದು ಈ ಪಬ್ಲಿಕ್ ಅಲ್ಲಿ ಕೊಡಕ್ಕೆ ನನ್ಗೆ ನಾಚಿಕೆ ಆಗುತ್ತೆ. ನನ್ಗಿಷ್ಟ ಕೊಡು. ಟೈಮ್ ಬರ್ಲಿಕ್ಕೆ ಕೊಡ್ತೀನಿ. ಅದು ಏನಪ್ಪಾ ಅಂತ. ಒಂದ್ ನಿಮಿಷ. ಹಲೋ ಹಲೋ. ಹೇಳ ಮಗ. ಮಗನ ಮಗ ಅಂದ್ರೆ ಮಗ ಕೊಡ್ಬಿಡ್ತೀನಿ. ನಮ್ಮ ಅಕ್ಕವ್ರ ಅಣ್ಣನ ತಮ್ಮನ ಮಗ. ಓ ಹೌದಾ? ಎಲ್ಲಿದ್ಯಾ? ನಾನಿಲ್ಲಿ ಹೋಟೆಲ್ ಫೀಲ್ ಜಾಯಿಂಟ್ ಅಲ್ಲಿ ಇದ್ದೀನಿ ಕಣ. ಸರಿ, ಎಷ್ಟೊತ್ತಿಗೆ ಬರ್ತೀಯಾ? ನಾನು ಬರಕ್ಕಾಗಲ್ಲ, ದೂರದಲ್ಲಿದ್ದೀನಿ. ಮತ್ತೆ ಫೇಸ್ಬುಕ್ ಅಲ್ಲಿ ರೋಹಿತ್ ಇಸ್ ನಿಯರ್ ಬೈ ಯು ಅಂತ ತೋರಿಸ್ತಾ ಇದೆ. ಪಾಪ ನೀನು ಮನೆಗೆ ಹೋಗು, ನಾನು ಸಂಜೆ ಸಿಗ್ತೀನಿ. ಓಕೆ, ಲವ್ ಯು, ಬಾಯ್. ಐ ಲವ್ ಯು ಅಂದ್ರೆ ಅದು ಅವ್ರ ಲವ್ವರ್ಗೆ ಐ ಲವ್ ಯು ಅಂತ ಹೇಗೆ ಹೇಳೋದು ಅಂತ ಹೇಳ್ಕೊಡ್ತಾ ಇದೆ. ಹೌದಾ? ಮನೆ ನಂಬರ್ 22/7 9th ಕ್ರಾಸ್, ವಿಜಯನಗರ್, ಕೋತಿಬಂಡೆ ಪಕ್ಕ. ನಿಮ್ ಮನೆಗೆ ಹೋಗಕ್ಕೆ ನಮ್ಮನೆ ಅಡ್ರೆಸ್ ಕೇಳ್ತಿದ್ಯಾ? ಈಗ ನೀನ್ ಇಲ್ಲಿ ಬರ್ದೇ ಇದ್ರೆ ನಿಮ್ ಮನೆಗೆ ಹೋಗೋದು. ಬೇಡ ಬೇಡ, 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಓಕೆನಾ? ಏನಾಯ್ತು? ನಮ್ಮ ಫ್ರೆಂಡ್ ಅವ್ರ ಅಕ್ಕನ ತಂಗಿ ಅಣ್ಣನ ತಮ್ಮನ ಮಗನ್ಗೆ ಆಕ್ಸಿಡೆಂಟ್ ಆಗ್ಬಿಡುತ್ತಂತೆ. 4 ಬಕೆಟ್ ರಕ್ತ ಬೇಕಂತೆ. ಹೋಗಿ ಹಂಗೆ ಬಸ್ತು ಹಿಂದೆ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನಾನೊಂದು ಚಂಪು ಕೊಡ್ತೀನಿ. ಅವನೇನ್ ಚಂಪು ತಕೊಂಡ್ ಹೊಲದ ಕಡೆ ಕೊಳೆಯಕ ಹೋಯ್ತವನೆ. ಹೋಗಿ ರಕ್ತ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಆಯ್ತು ಆಯ್ತು. ನಾನು ಬರೋ ಅಷ್ಟರಲ್ಲಿ ನೀ ಟೀ ಕುಡಿತಾರೋ, ನಾನು ಹೋಗಿ ಕೊಟ್ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ. ಆತುರದಲ್ಲಿ ಗೊತ್ತಾಗ್ಲಿ ನಾವು ನೀನ್ ಹೋಗಿ ವಾಶ್ರೂಮ್ ಅಲ್ಲಿ ಬಟ್ಟೆ ವಾಶ್ ಮಾಡ್ತಾರೋ, ಆ ಗ್ಯಾಪ್ ಅಲ್ಲಿ ಓಡ್ ಬಂದ್ಬಿಡ್ತೀನಿ. ಓಕೆನಾ? ಎಷ್ಟೊತ್ತ ಬರೋದು? ನಾನು ಅವಾಗ್ಲೇ ಬಂದೆ, ನೀನೇ ಲೇಟು. ಮತ್ತೆ ಕಾಣಿಸ್ಲೇ ಇಲ್ಲ. ಲೇಟ್ ಆಗಿ ಬಂದೆ ಅಲ್ವಾ, ಅದಕ್ಕೆ ನಿನ್ಗೋಸ್ಕರ ಕಿಚನ್ಗೆ ಹೋಗಿ ಟೀ ಮಾಡ್ಕೊ ಬಂದೆ. ನೋಡಿಲಿ, ಹೌದ್ ನೈಸ್. ನೀನ್ ನನ್ನ ಎಷ್ಟು ಲವ್ ಮಾಡ್ತೀಯ ಅಲ್ವಾ? ಹುಡುಗರು ಡವ್ ಅಂತಂದ್ರೆ ಸುಮ್ನೆನಾ? ಡವ್ ಅಂತ ಕೇಳಿಸ್ತಾ? ಲವ್ ಲವ್. ಅಯ್ಯೋ, ಈ ಹುಡುಗಿರ್ ಏನೇನೋ ಅರ್ಥ ಮಾಡ್ಕೊಬಿಡ್ತಾರಪ್ಪ. ಸಾರಿ ಸಾರಿ ಸಾರಿ. ಅಲ್ಲ, ಒಂದೇ ಕಪ್ ಇದೆ ನಿನಗೆ? ಇಲ್ಲ ಇದೆಯಲ್ಲ, ನನಗೆ ಇದೆ ಐತಲ್ಲ. ಹೌ ರೊಮ್ಯಾಂಟಿಕ್. ಇದನ್ನ ಹೆಂಗ್ ಕುಡಿಯೋದು? ಅಷ್ಟು ಗೊತ್ತಿಲ್ವಾ? ಅಯ್ಯೋ ಕೋತಿ, ಕುಡಿಲಿ. ಹಿಂಗ್ ಹಿಡ್ಕೊಳ್ಳೋದು. ಸೌಂಡ್ ಬೇಕು ಅಂತಂದ್ರೆ ಹಿಂಗೆ, ಸೌಂಡ್ ಲೆಸ್ ಅಂತಂದ್ರೆ ಹಿಂಗೆ. ಖಾಲಿ ಆಗೋಯ್ತು. ಮತ್ತೆ ನಂಗೆ ಖಾಲಿ ಆಗೋಯ್ತಾ? ಹೋಗ್ ಮಾಡ್ಕೊಂಡ್ಬಿಟ್ಟು
ಅಲ್ಲ ಅಷ್ಟೊಂದು ಅರ್ಜೆಂಟ್ ಆಗಿ ಫೋನ್ ಮಾಡಿ ಕರ್ದಿದ್ದೀನಿ, ಏನ್ ಪ್ರಾಬ್ಲಮ್ ಅಂತ ಕೇಳಲ್ವಾ? ಅಯ್ಯೋ ನೀನ್ ಬಂದಿರೋದೇ ದೊಡ್ಡ ಪ್ರಾಬ್ಲಮ್. ಅಂದ್ರೆ ಇಲ್ಲಿ ಏನೇನೋ ಪ್ರಾಬ್ಲಮ್ ಇದೆ, ನಿಂದೇನ್ ಪ್ರಾಬ್ಲಮ್? ನಮ್ಮಪ್ಪ ಇವತ್ತು ಬೆಳಗ್ಗೆ ವಾರ್ನಿಂಗ್ ಮಾಡಿದ್ರು ಕಣೋ, ನೀನೇನಾದ್ರೂ ಆ ರೋಹಿತ್ ಜೊತೆ ಓಡಾಡೋದನ್ನ ನೋಡಿದ್ರೆ, ಕೈ ಹಿಡ್ಕೊಂಡು ನೋಡೋದ್ರ ನಾನೇನಾದ್ರೂ ನೋಡಿದ್ರೆ ಕೈ ಕತ್ತರಿಸ್ಬಿಡ್ತೀನಿ ಅಂತಂದ್ರು ಕಣೋ. ನಿನ್ ಕೈ ತಾನೇ ಕತ್ತರಿಸ್ಕೊಳ್ಳಿ ಬಿಡ. ನನ್ ಕೈ ಆಗಿದ್ರೆ ಪರವಾಗಿಲ್ಲ, ನಿನ್ ಕೈ ಸೀರಿಯಸ್ ಆಗ್ಬಿಡೈತಲ್ಲ ಮ್ಯಾಟ್ರು. ಈಗ ಒಂದ್ ಕೆಲ್ಸ ಮಾಡು, ನಿಮ್ಮ ಅಪ್ಪನ್ಗೆ ಹೇಳು, ಕೈ ಹಿಡ್ಕೊ ಓಡಾಡಿದ್ರೆ ತಾನೇ ಪ್ರಾಬ್ಲಮ್. ಹೆಗಲ್ ಮೇಲೆ ಮಲ್ಕಂದ್ರೆ ಏನು ಇಲ್ವಾ ಅಂತ ಕೇಳು. ಕೇಳಲ್ವಲ್ಲ, ಒಂದ್ ನಿಮಿಷ. ಹಲೋ ಪಪ್ಪ, ನಾನಿಲ್ಲಿ ರೋಹಿತ್ ಜೊತೆ ಇದ್ದೀನಿ. ನೀವ್ ಹೇಳಂಗೆ ಕೈ ಹಿಡ್ಕೊಂಡೇನ್ ಕೂತಿಲ್ಲ, ಆದ್ರೆ ಅವನು ಹೆಗಲ್ ಮೇಲೆ ಮಲ್ಕೋಬೋದಾ ಅಂತ ಕೇಳ್ತಿದ್ದಾನೆ. ಮಲ್ಕೋಬೋದಂತೆ. ಸಾರಿ, ಇಟ್ಸ್ ಓಕೆ. ಲವರ್ಸಾ? ಇಲ್ಲ, ಮದ್ವೆ ಆಗ್ತಾ ಇದೀವಿ. ಹೌದಾ? ಅದು ನೀವು ಮದ್ವೆ ಆಗ್ತಿದ್ದೀರಾ? ಹೌದು. ಇವ್ರು ಹಿಂಗ್ ಕೂತಿದ್ದಾರೆ? ಸ್ವಲ್ಪ ನಾಚಿಕೆ. ಹೌದಾ? ಅದು ಏನಂದ್ರೆ ನಾನು ನನ್ನ ಬಾಯ್ ಫ್ರೆಂಡ್ ನ ಇಲ್ಲೇ ಕರ್ಕೊಂಡ್ ಬಂದಿದ್ದೆ, ಇಲ್ಲೇ ಎಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಹಂಗೆಲ್ಲ ಬಿಡ್ಬೇಡ್ರಿ, ಗಂಡಸರು ಸರಿ ಇಲ್ಲ, ಪರ್ಮನೆಂಟ್ ಆಗಿ ಮಿಸ್ ಆಗ್ಬಿಡ್ತಾರೆ. ಅಯ್ಯೋ ಹೌದಾ? ಈಗಾಗ್ಲೇ ಟೈಮ್ ಆಗ್ಬಿಟ್ಟಿದೆ ಅಲ್ಲ. ಇನ್ 5 ನಿಮಿಷದಲ್ಲಿ ಬರ್ತೀನಿ, ಹೋಗಕ್ಕೆಳೆ. ಇನ್ನೊಂದು 5 ನಿಮಿಷದಲ್ಲಿ ಬರ್ತಾರಂತೆ. ಇನ್ನೊಂದು 5 ನಿಮಿಷ ಅಲ್ವಾ? ಆಯ್ತು ಆಯ್ತು ಆಯ್ತು. ಏನಂದ್ರು? ಹುಡುಗರು ಈ ಕಾಲದಲ್ಲಿ ಸರಿಯಾಗಿಲ್ಲ ಅಂತ ಹೇಳ್ದೆ. ಸದ್ಯ ನೀವು ಹೊರಡಿ, ಟೇಕ್ ಕೇರ್, ಕ್ಯಾರಿ ಆನ್. ಓಕೆ, ಬರ್ತಾರೆ, ಟೆನ್ಷನ್ ಮಾಡ್ಬೇಡಿ. ಓಕೆ ಬಾಯ್. ಓಕೆ. ಸಹನಾ ಓದ್ಲಾ? ಸಹನಾ ಅವಳ ಹೆಸರು ನಿಂಗೆ ಗೊತ್ತು? ಅಂದ್ರೆ ಬಾಯ್ ಫ್ರೆಂಡ್ ಇಲ್ದೆ ಸಹನೆ ಎಲ್ಲ ಕಳ್ಕೊಬಿಟ್ಟಿದ್ಲಲ್ಲ, ಅದಕ್ಕೆ ಸಹನಾ ಓದ್ಲಾ ಅಂತಂದೆ. ಹಂಗ ನೈಸ್. ಗುಂಡಪ್ಪ ಹೋಟೆಲ್ ಇದು ಬನ್ರಪ್ಪ, ಏನ್ ಬೇಕು ನಿಮ್ಗೆ ಇಲ್ಲಿ ಕೇಳ್ರಪ್ಪ. ಈಶ್ವರ್ ಬೆಣ್ಣೆ ದೋಸೆ ಗುಲಾಬ್ ಜಾಮೂನ್ ಕೇಸರಿ ಬಾತುತ, ಈಶ್ವರ ನಮಗೆ 2 ಇಡ್ಲಿ ತಾ, ಒಂದು ಬೋಂಡತ ಶುಗರ್ಲೆಸ್ ಕಾಫಿ ತಾ. ನೀನಮ್ಮ ಈಶ್ವರ್, ನಿನ್ ಸರ್ವಿಸ್ ಸೂಪರ್, ನಾವಿಬ್ರು ಲವರ್ಸ್, ನಮಗಾಗಿ ನೀನು ಲವರ್ಸ್. ಸರ್ ಮುಗೀತಾ ಸರ್? ಬರ್ಬೋದಾ? ಏನ್ ಮುಗೀತಾ? ಅಂದ್ರೆ ಐ ಮೀನ್ ಡಿಸ್ಕಷನ್ ಸರ್. ವೆಲ್ಕಮ್ ಟು ಫೀಲ್ಡ್ ಜಾಯಿಂಟ್ ಸರ್. ಐ ಆಮ್ ಮಿಸ್ಟರ್ ಮಾಮಿ. ಮಾಮಿ ಅಂದ್ರೆ ಮಹದೇಶ್ವರ ಸ್ವಾಮಿನ ಶಾರ್ಟ್ ಫಾರ್ಮ್ ಮಾಮಿ ಅಂತ ಇಟ್ಕೊಂಡಿದ್ದೀನಿ. ಓ, ಈಗ ಕಾಮೇಶ್ವರ ಸ್ವಾಮಿ ಅಂತದಿದ್ರೆ ಕಾಮಿ ಅಂತ ಹೆಸರಿಟ್ಕೊಂಡ್ಬಿಟ್ಟಿರಾ? ಸೂಪರ್ ಪಂಚು ಸರ್, ನಾಳೆ ನಗ್ತೀನಿ. ಯಾಕೆ? ಪಂಚಾಯ್ತು ಸರ್ ಒಂದ್ಸಲಿ ಕಮಿಟ್ ಆದ್ಮೇಲೆ ನನ್ನ ಮಾತು ನಾನೇ ಕೇಳಲ್ಲ ಸರ್. ಅದಕ್ಕೆ ಎಲ್ಲರೂ ಸರ್ವಿಸ್ ಕೊಟ್ಟಾದ್ಮೇಲೆ ಟಿಪ್ಸ್ ತಗೊಳ್ತಾರೆ. ಟಿಪ್ಸ್ ತಗೊಂಡು ಆಮೇಲೆ ಸರ್ವಿಸ್ ಮಾಡ್ತೀನಿ ಸರ್. ಯಾಕೆ? ಎಲ್ಲ ನಮಗೂ ಟಿಪ್ಸ್ ಸಿಗುತ್ತೆ ಅಂತ ಎದ್ದು ಬಿದ್ದು ಸರ್ವಿಸ್ ಮಾಡಿರ್ತೀನಿ. ಕೊನೆಗೆ 20 ರೂಪಾಯಿ ಮಾಡಿ ಹೋಗಿರ್ತಾರೆ. ನಿನ್ಗೆ ಇನ್ನೆಷ್ಟೋ ಕೊಡ್ಬೇಕು? ನಂದು ಫಿಕ್ಸ್ಡ್ ರೇಟ್ ಸರ್, 100 bucks. ಸರ್ವಿಸ್ ಮಾಡ್ಬಿಡ್ತೀನಿ. ಈ ಫೋನ್ ಬೇರೆ. ಹಲೋ, ಎಲ್ಲಿದ್ದೀರಾ? ಇಲ್ಲೇ ಪಕ್ಕದಲ್ಲಿ ಇದೀನಿ. ನಾನು ಹೋಗ್ತಿದ್ದೀನಿ. ಐ ಹೇಟ್ ಯು. ಸಹನಾ, ನಾನ್ ಪ್ರೀತಿ. ಅಂದ್ರೆ ಸಹನೆ, ಪ್ರೀತಿ, ಕರುಣೆ ಇರ್ಬೇಕು ಅಂತ ಹೇಳಕ್ ಬಂದೆ ಅಮ್ಮ. ಹೌದಾ ಬಂಗಾರ? ಸಾರಿ ಕಣೋ. ಯಾರ್ದು ಫೋನು? ಅದು ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು? ನನ್ ಫ್ರೆಂಡು ಅಟ್ ಆ ಟೈಮ್ 2 ಹುಡುಗಿರಿಗೆ ಲವ್ ಮಾಡ್ಬಿಟ್ಟು ಸಿಗಾಕೊಂಡ್ಬಿಟ್ಟವನೆ. ಲೋಫರ್ ಲಫಂಗ. ಯಾಕೋ ಸುಮ್ನೆ ಹೋಯ್ತಾ ಇದ್ನಲ್ಲ ಸರ್, ಡೈಲಾಗ್ ತಗೊಂಡೆ. ಈಗ ಹೋಗಿ ಅವ್ನ್ಗೆ ಹೇಳ್ಬಿಟ್ಟು ಬರೋಣ, ಹುಡ್ಗಿರ್ ಪಾಪ ಒಳ್ಳೇದಲ್ಲ, ಹಿಂಗೆಲ್ಲ ಮಾಡ್ಬಾರ್ದು ಕಣೋ ಅಂತ. ಕರೆಕ್ಟ್ ಕಣೋ, ಸರಿಯಾಗಿ ಹೋಗಿ 4 ಇಕ್ಕೋ. ನಿನ್ನ ನೋಡಿ ಕಲ್ತ್ಕೊಳಕ್ ಕೇಳೋ. ಹೇಳ್ಬಿಟ್ಟು ಬರೋಣ. ಲೇಟ್ ಆದ್ರೆ ನೀವು ಹೋಗ್ತೀಯಲ್ಲ? ಇಲ್ಲ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತೀಯಾ? ಹೌದು. ಶೋರ್ ಶೋರ್. ನಾನೇ ಬರೋ ಆಯ್ ಪ್ರೀತಿ. ಪ್ರೀತಿನ? ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಹೇಳಕ್ ಬಂದೆ. ಹೌದಾ? ಎಕ್ಸ್ಕ್ಯೂಸ್ ಮಿ ಸರ್, ವೆಲ್ಕಮ್ ಟು ಫೀಲ್ಡ್ ಜಾಯಿಂಟ್. ಐ ಆಮ್ ವೇಟರ್ ಮಾಮಿ. ಮೀನಾ ನೀನಾ ಅಂತ ಕೇಳ್ತಿದ್ದಾನೆ ಅವನು. ಅದು ಏನಿಲ್ಲ ಮೇಡಮ್, ಪಕ್ಕದ ಏನ್ ಮಾಡ್ತಾ ಇದ್ದಾರೆ ಸರ್? ತೊಳ್ತಾ ಇದ್ದೀನಿ ಕಣ. ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲ. ಏನ ಟಿಪ್ಸ್ ಕೊಡಿ. ಕೊಡಲ್ಲ ಕಣ. ಕೊಡ. ಏನು ವಾಯ್ಸ್ ಚೇಂಜ್ ಮಾಡ್ತಾ ಇದೀಯಾ? ನೀನ್ ಹುಡುಗಿ ಚೇಂಜ್ ಮಾಡಿಲ್ವಾ ಸರ್? ಈ ನೋಟ್ಗೆ ನಿಮ್ 2 ಹುಡುಗಿರು ಕಾಣಿಸ್ತವ್ರೆ ಸರ್. ನನ್ನ ಮಗನೇ ತಲೆ ಹಾಕ್ಬೇಡ. ಅಯ್ಯೋ ಸರ್, ಇದ್ರಲ್ಲಿ ಒಬ್ರು ಕಾಣಿಸ್ತವ್ರೆ ಸರ್. ನಿನ್ಗೆ ಒಳ್ಳೆ ಸಾವು ಬರಲ್ಲ ಕಣ. ಥ್ಯಾಂಕ್ ಯು ಸರ್. ಈ ದುಡ್ಡು ಮುಂದೆ ಯಾರು ಕಾಣಿಸ್ತಾ ಇಲ್ಲ. ಅದು ಸರಿ, ನೀವ್ಯಾರು? ಏನ್ ಮತ್ತೆ ಫೋನ? ಹಲೋ ಹಲೋ. ಎಲ್ಲಿದ್ಯಾ? ನಾನು ಇಲ್ಲೇ ದೂರದಲ್ಲಿ ಇದ್ದೀನಿ, ಬಂದೆ ಒಂದ್ 2 ನಿಮಿಷ.
ನಾನು ಹೋಗ್ತೀನಿ. ನಿಮ್ ಮನೆಗ್ ಹೋಗ್ತೀನಿ. ಏನಾಯ್ತು? ಅದು ಸಿಗ್ನಲ್ ಸಿಗ್ತಲ್ಲ, ಆ ಕಡೆ ಹೋಗಿ ಮಾತಾಡ್ಕೊ ಬರಲ್ಲ. ಬೇಗ ಬರ್ಬೇಕು. ನನ್ ಮಗನ್ ಕಾಲ್ ಮುರ್ದಾಕ್ಬಿಟ್ಟಿದೀನಿ, ಕತ್ ಮುರ್ದಾಕ್ಬಿಟ್ಟಿದೀನಿ, ಕೈ ಮುರ್ದಾಕ್ಬಿಟ್ಟಿದೀನಿ. ಇನ್ನೊಂದ್ಸತಿ ಹುಡುಗಿರ್ ಸವಾಸಕ್ಕೆ ಹೋಗ್ಬಾರ್ದು ನನ್ ಮಗ, ಹಂಗ್ ಮಾಡ್ಬಿಟ್ಟಿದೀನಿ. ಯಾರು? ಅದೇ ಇಬ್ರು ಹುಡುಗಿರ್ಗೆ ಲವ್ ಮಾಡ್ಬಿಟ್ಟು ಮೋಸ. ಕರೆಕ್ಟ್. ಕೋಪ ಆಯ್ತಾ? ನೀನು ಕೋಪ ಬಂದದ ನಂಗೆ. ಯಾಕೋ? ಮತ್ತೆ ನೀನ್ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ಲೇ ಇಲ್ಲ. ಸರ್ ನನಗೂ ಒಂದು 100 ರೂಪಾಯಿ ನೋಟ್ ಕೊಡಿ ಸರ್. ಇನ್ನು ಸ್ಟಾರ್ಟೇ ಮಾಡಿಲ್ವಲ್ಲೋ? ಮಾಡು. ಅದೇ ಖುಷಿಗೆ ಒಂದು ಕಿಸ್ಸಿಲ್ವಾ? ಅದೇ ಖುಷಿಗೆ 100 ರೂಪಾಯಿ ನೋಟ್ ಇಲ್ವಾ? ಅದೇ ಖುಷಿಗೆ ಒಂದು ಕಿಸ್ಸಿಲ್ವಾ? ಅದೇ ಖುಷಿಗೆ 100 ರೂಪಾಯಿ ನೋಟ್ ಇಲ್ವಾ? ನನಗೆ ಕನ್ಫ್ಯೂಸ್ ಆಗ್ತಿದೆ. ನೋಟ್ ಬೇಕಾ ಕಿಸ್ ಬೇಕಾ? ಅಲ್ಲ ಕಿಸ್ ಬೇಕಾದ್ರೆ ನೀವು ಆಮೇಲೆ ಕೊಡಿ, ನಂಗೆ 100 ರೂಪಾಯಿ ನೋಟ್ ಕೊಡಿ. ಏನ್ ಮಾಡ್ತಾ ಇದ್ರ ಸರ್? ನೀನ್ ತಳ್ತಾ ಇದೀನಿ ಕಣೋ. ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಸರ್ ಒಂದು ನಿಮಿಷ. ಸರ್ ಸೂಪರ್ ಸರ್ ನೀವು. ಸರ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮಾಡೋರ್ನ ನೋಡಿದ್ದೀನಿ ಸರ್, ಆದ್ರೆ ತಿಂಡಿ ಊಟ ಒಟ್ಟೊಟ್ಟಿಗೆ ಒಂದೇ ಜಾಗದಲ್ಲಿ ಮಾಡ್ತಾ ಇರೋದು ಇವತ್ತೇ ಫಸ್ಟ್ ಸರ್. ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ನೀನು ಕೊಡಕ್ ನನ್ನ ಹತ್ರ ಚಿಲ್ಲರೆ ಕಾಸಿಲ್ಲ. ನನಗೆ ದುಡ್ಡೇ ಬೇಡ ಸರ್. ನಾನು ನಿಮ್ಮ ಹತ್ರ ಒಂದು ಫೀಲಿಂಗ್ ಹಂಚ್ಕೋಬೇಕು ಸರ್. ಅದೇನ್ ಹೇಳ್ಕ ಸಾಯಿ. ಸರ್ ನಾನು ಬೆಳಗ್ಗೆಯಿಂದ ಒಂದೇ ಒಂದು ರಿಂಗು ಬಂದಿಲ್ಲ ಸರ್. ರಿಂಗ್ ಮೇಲೂ ಕಣ್ ಬಿದ್ಬಿಡ್ತೇನೋ? ಅಷ್ಟು ಡೈರೆಕ್ಟ್ ಆಗಿ ಹೆಂಗೆ ಹೇಳಿ ಸರ್? ಆ ಕಡೆ ತಿರುಕತ್ತಿ ನಡ್ಕೊಂಡ್ ಸಾಯಿ. ಸರ್ ಆಮೇಲೆ ನೀವು ಏನ್ ಚೈನ್ ಸಿಸ್ಟಮ್ ಆಗಿ ಲವ್ ಮಾಡ್ತೀರಾ ಸರ್? ನಮ್ಮ ಅಪ್ಪ ಕೊಡ್ತಿರೋದ್ ಕೊಡೋ, ನಾನು ಕೊಡಲ್ಲ ಕಣ. ಕೊಡಲ್ವಾ? ಪಕ್ಕದ ಕ್ಯಾಬಿನ ಬಿಡು, ಕಂಪ್ನಿ ಕೊಡ್ತೀನಿ. ಸಾಯಿ. ಥ್ಯಾಂಕ್ ಯು ಸರ್. ಲೇ ದಡಿಯಾ ಬರೋಲ್ಲ. ಲೇ ನಿಂಗಾದ್ರೆ ಬೇಗ ಓನರ್ ಆಗ್ಬಿಡ್ತೆ ಕಣ. ಎಲ್ಲ ನಿಮ್ಮಂತರ ಆಶೀರ್ವಾದ ಸರ್. ಹಲೋ, ಇಲ್ಲಿ ನನ್ ಜೊತೆ ಒಬ್ರು ಕೂತಿದ್ರಲ್ಲ, ನೋಡಿದ್ರ? ಅವ್ರಾ ಪಕ್ಕದ ಕ್ಯಾಬಿನ್ ಅಲ್ಲೇ ಇದ್ದಾರೆ. ಪಕ್ಕದ ಕ್ಯಾಬಿನ? ಅಯ್ಯೋ ಪಾಪ ಚೈನ್ ಕೊಟ್ಟಿದ್ರು, ನಾನೇ ಕೊಂಡಿ ಹಾಕ್ಬಿಟ್ನಲ್ಲ. ಗೊತ್ತಿಲ್ಲ ಮೇಡಮ್. ನೀವ್ ಏನು? ಅಯ್ಯೋ ಚೈನ್ ಎಲ್ಲ? ಅವನು 3 ದಿವಸದಿಂದ ಊಟ ಮಾಡಿಲ್ಲ, ತುಂಬಾ ಸ್ವರ್ಗೋಗ್ಬಿಟ್ಟಿದೀನಿ ಅಂತ ಕಳೆದು ಕೊಟ್ಬಿಟ್ಟೆ. ಸ್ವೀಟ್ ಆಫ್ ಯು ಕಣೋ. ಇದೇ ಖುಷಿಲಿ ನಿಂಗೆ ಏನಾದ್ರೂ ಕೊಡ್ಬೇಕಲ್ವಾ? ಕಣ್ಮುಚ್ಚು. ಓಕೆ ಕೊಡ್ತೀನಿ. ಬೇಗ ಕೊಡುತ್ತೆ. ಕೊಡು, ಲೇಟ್ ಆಗ್ತಾ ಇದೆ. ಅಯ್ಯೋ ಮಗನೇ ಬರೋ ಇಲ್ಲಿ ಬರೋ. ಏನು ಹೆಣ್ಮಕ್ಳಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಗೊತ್ತಾಗಲ್ವೇನಾ? ಯಾಕ್ರಿ ಹೊಡ್ತಿದ್ದೀರಾ? ನೀನ್ ಇವಳಿಗೆ ಏನಾಗಬೇಕು? ಲವ್ವರು. ನಾನು ಅದೇ. ನಿನ್ ಜೊತೆ ನಿನ್ಗೋಸ್ಕರ ಊರೂರು ಸುತ್ತದ್ನಲ್ಲೋ, ಎಲ್ರಿಗೂ ಗೊತ್ತಾಗೋಗಿದೆ ನಾವಿಬ್ರು ಲವ್ ಮಾಡ್ತಾ ಇದೀವಿ ಅಂತ. ಹಿಂಗ್ ಮೋಸ ಮಾಡಿದ್ಯಲ್ಲೋ. ಹೆಣ್ಮಕ್ಳಂದ್ರೆ ನಿಮ್ಗೆ ಅಷ್ಟೊಂದು ಸದರ ಅನ್ಕೊಂಡ್ಬಿಟ್ಟಿದ್ದೀರಾ? ಹೆಣ್ಮಕ್ಳಂದ್ರೆ ನಿಂಗೆ ಅಷ್ಟೊಂದು ಕೇವಲ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಇದು ಕಾಮಿಡಿ ಶೋ ಕಡ್ರೆ, ನೋ ಆಕ್ಷನ್. ಕಾಮಿಡಿ ಕಟ್ಟು, ಆಕ್ಷನ್ ಸ್ಟಾರ್ಟ್. ಪಂಚ್ ಪಂಟರ್ಸ್ ಹೆಸರಿಗೆ ತಕ್ಕ ಹಾಗೆ ಪಂಚ್ ಮೇಲ್ ಪಂಚ್ ಸಿಕ್ಕಾಪಟ್ಟೆ ಪಂಚ್ ಕೊಟ್ಬಿಟ್ಟಿದ್ದೀರಾ. ಇಲ್ಲಿ ನೋಡಿ, ಇವಾಗ ಡೈರೆಕ್ಟ್ ಆಗಿ ಕಮೆಂಟ್ಸ್ ಹೋಗ್ಬಿಡೋಣ. ನಾರಾಯಣ್ ಸರ್, ನಿಮಗೆ ಓಕೆ ಅನ್ನಿಸ್ತಾ? ಇವತ್ತು ಈ ಜೀವನ್ ಬರೋವಾಗ ಒಂಚೂರು ಸೌಂಡ್ ಬಂತು, ನಮಗೂ ತುಂಬ ಖುಷಿ ಆಯಿತು ನೀವು ಬಂದು ಹೋಗೋವಾಗ. ಬಟ್ ಇವರು 3 ಜನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅವರು ಆ್ಯಕ್ಟಿಂಗ್ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಕಿಕ್ ಸಿಗಲಿಲ್ಲ, ಕಿಕ್ಕು ಏನೋ ನಿರೀಕ್ಷೆ ಮಾಡ್ತೀವಿ ನಾವು. ಓಕೆ ಎಸ್ ಸರ್, ಒಳ್ಳೇದಾಗಲಿ. ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ಹೇಗೆ ಅನ್ನಿಸ್ತು? ನೀವೆಲ್ಲರೂ ಒಳ್ಳೆ ಕಲಾವಿದ್ರು, ಇಲ್ಲ ಅಂತ ಹೇಳೋದೇ ಇಲ್ಲ. ನೀವು ಡಲ್ ಆಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನಾವು ಹೇಳ್ತಾ ಇರೋದು ನೀವು ಒಳ್ಳೆ ಕಲಾವಿದರು ಅನ್ನೋ ಕಾರಣಕ್ಕೆ ನಿಮ್ಮಿಂದ ನಿರೀಕ್ಷೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ. ಓಕೆನಾ? ಆಲ್ ದ ಬೆಸ್ಟ್. ನೆಕ್ಸ್ಟ್ ಟೈಮ್ ನಗ್ಸೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸರ್ ತುಂಬ ಚೆನ್ನಾಗಿ ಮಾಡಿದ್ರಿ 4 ಜನನು. ಈಗ ಸರ್ ಹೇಳಿದಾಗೆ ಆ ವಿಚಾರಗಳು ಎಷ್ಟೇ ಇರಲಿ, ನಾವು ಅದನ್ನೆಲ್ಲ ಹೊರಗಿಟ್ಟೆ, ಮೇಡಮ್ ಹೇಳಿದಾಗ ಹೊರಗಡೆ ಇಟ್ಟೇ ಬರ್ಬೇಕು ನಾವು. ಚೆನ್ನಾಗಿ ಮಾಡಿದ್ರಿ, ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಸೂಪರ್ ಆಗಿ ಮಾಡ್ತೀವಿ ಅಂತ ಒಂದ್ಸರಿ ಜೋರಾಗಿ ಹೇಳಿ ನೋಡೋಣ. ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ಗಂಡ ಹೆಂಡತಿ ಜಗಳ ಯಾಕೆ ಮಾಡ್ಕೊಂತಾರ? ನಾನಾ ಕಾರಣಕ್ಕೆ ಮಾಡ್ಕೊಂತಾರೆ. ಅನುಮಾನ, ಟಿವಿ ಸೀರಿಯಲ್ಸು, ATM ಕಾರ್ಡು, ಪಕ್ಕದ ಮನೆಯವರು. ಆದ್ರೆ ಮನೆ ಮಗನೇ ಜಗಳ ತಂದಿಡ್ಬೋದು. ಸಂಶಯದ ಗಂಡ ಹೆಂಡತಿಯಾಗಿ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಶಾರದಾ ಕಲಾವಿದ್ರು ಆನ್ ಸ್ಟೇಜ್.
ಸರಿ ಏನ್ ಇವಾಗ? ನೋಡು ಮೊಟ್ಟೆ ಎಲ್ಲಿಟ್ಟಿದ್ದು ಹೇಳು. ಏನ್ರಿ ಮೊಟ್ಟೆ ಇಡ್ಲಿಕ್ಕೆ ನಾನೇನು ಕೋಳಿನ? ಕೋಲಿನ ಅದು ಕೇಳಿದ್ದಲ್ಲ, ಕೋಳಿ ಇಟ್ಟ ಮೊಟ್ಟೆ ಎಲ್ಲಿಟ್ಟಿದ್ದಿ? ಕೋಳಿಟ್ಟ ಮೊಟ್ಟೆ ನನ್ನ ಹತ್ರ ಏನು ಕೇಳುದು? ಕೋಳಿ ಹತ್ರ ಕೇಳಿ. ಕೋಳಿಯಲ್ಲಿ ಕೇಳ್ಬೇಕಲ್ಲ. ಡಾಕ್ಟರ್ ಏನ್ ಹೇಳಿದಾರೆ ಗೊತ್ತಾ ನಿಂಗೆ? ಏನು ಮೊಟ್ಟೆ ಇಡ್ಲಿಕ್ಕೆ ಹೇಳಿದಾರ? ಡಾಕ್ಟರ್ ಏನ್ ಹೇಳಿದ್ರು? ನನ್ನ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ದಿನಕ್ಕೊಂದು ನಾಟಿ ಕೋಳಿ ಮೊಟ್ಟೆ ಕುಡಿಬೇಕಂತ ಹೇಳಿದಾರ ಇಲ್ವಾ? ಸರಿ, ಈಗ ನಿಮಗೆ ಮೊಟ್ಟೆ ಬೇಕಲ್ಲ? ಪಕ್ಕದ ಮನೆ ಪದ್ಮನಲ್ಲಿ ಇದೆ ಅಂತ ಕೇಳ್ಕೊಂಡು ಬರ್ತೀನಿ. ಬೇಗ ಹೋಗಿ. ಏನ್ರಿ ಬಾಯ್ಲಿ ನೋಡು. ಏನ್ ಇವಾಗ? ಪದ್ಮಣ್ಣನ ಮನೆಗೆ ಹೋಗುದು ಸರಿ, ಒಂದು ಅರ್ಧ ಗಂಟೆ ಕಳೆದ ಮೇಲೆ ಹೋಗು. ಯಾಕ್ರಿ? ಪದ್ಮಣ್ಣ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಇನ್ನೂ ಅರ್ಧ ತಾಸಿದೆ, ಅದಕ್ಕೆ. ಏನ್ರಿ ಏನ್ರಿ ನನ್ನ ಮೇಲೆ ಸಂಶಯ ಪಡ್ತೀರಿ? ನನ್ನ ಮೇಲೆ ಇಷ್ಟೆಲ್ಲ ನಿಮಗೆ ಪ್ರೀತಿ ಗೊತ್ತುಂಟ್ರಿ? ಸಲ್ಲ ಮಾತಾಡ್ಬೇಡಿ ನೀವು. ಹಾಗೆಲ್ಲ ಕಣಿ, ನೀನ್ ನನ್ನ ಚಿನ್ನ ಮರಿಯಲ್ಲ, ನನ್ನ ಮುದ್ದಿನ ಮರಿಯಲ್ಲ. ನೋಡು, ನೀನು ಒಳ್ಳೆವಳಿ, ಆದ್ರೆ ಆ ಪದ್ಮನ್ನ ನೋಡೋ ದೃಷ್ಟಿ ಚೆನ್ನಾಗಿಲ್ಲ ಅಷ್ಟೇ. ಅವರ ದೃಷ್ಟಿ ಸರಿ ಇಲ್ಲ, ನಿಮ್ಮ ಸೃಷ್ಟಿ ಸರಿ ಇಲ್ಲ. ಸಾಕು, ನೀನು ಅಡಚಾಡ ಸಾಕು. ಬೊಗಳು ಕೇಳ್ತಾ ಉಂಟು. ನಮ್ಮ ಮಗ ಬರ್ತಾ ಇದ್ದಾನೆ ನೋಡು. ಮಗ, ಯಾಕೆ ಮೇಷ ಕೈ ಹಿಡ್ಕೊಂಡಿದ್ಯಾ? ನಾನು ಕೈ ಹಿಡಿಲಿಲ್ಲ ಇದ್ರೆ ಅವಳು ನನ್ನ ಕಿವಿ ಹಿಡಿತಾಳಪ್ಪ. ಹಾಗದೇನೋ ನೀನು ಮಾಡಿದ್ಯಪ್ಪ. ಮೇಷೆ ಬನ್ನಿ ಕೂತ್ಕೊಳ್ಳಿ. ಮೇಷ್ಟ್ರಿ, ಏನ್ ನಮ್ಮ ಕಡೆ ಬಂದಿದ್ದೀರಿ? ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ. ಹಾಗೇನಾ? ಸರಿ, ನೋಡ್ಕೊಳ್ಳಿ. ಮತ್ತೆ ಒಂದ್ ಸ್ವಲ್ಪ ದೂರದೃಷ್ಟಿ. ಹೌದೌದು, ಗೊತ್ತಾಗ್ತದೆ ನೀವು ಹೇಳುವಾಗ್ಲಿ. ಅದೇ ನಮ್ ಮಗ. ಏನಂದ್ರಿ? ಹಾಗೆಲ್ಲರಿ, ನಮ್ ಮಗ. ನಮ್ಮ ಮಗ ಏನ್ ಮಾಡ್ದ? ಅಂದ್ರೆ ಮಕ್ಕಳನ್ನ ಶಾಲೆಯಲ್ಲಿ ಮಗ ಅಂತ ಹೇಳ್ಬಿಟ್ಟು ಅಭ್ಯಾಸ ಹೋಗ್ಬಿಟ್ಟಿದೆ. ಅವ್ನು ತುಂಬಾ ಹಿಂದೆ ಇದ್ದಾನೆ. ಏನ್ ಮಗ ನೀನಕ್ಕೆ ಹಿಂದೆ ಮುಂದೆ ಕೂರ್ಲಿಕ್ಕೆ ನಿಂಗೇನು? ಹೌದು, ಅಲ್ಲಿ ಬೆಂಚ್ ಇಲ್ವಾ? ಹೌದು. ಹಂಗಲ್ರಿ, ಮತ್ತೆ ಹೆಂಗೆ? ಓದೋದ್ರಲ್ಲಿ ಹಿಂದಿದ್ದಾನೆ ಎಂದೆ. ಓ ಹಾಗೆ. ಸ್ಕೂಲಲ್ಲಿ ಮಕ್ಳಿಗೆ ಒಳ್ಳೆ ವಿಚಾರನ ಕಳ್ಸೋಣ ಅಂತ ಭಜನೆ ಕಳಿಸ್ತೀವಿ. ಒಂದೊಳ್ಳೆ ಭಜನೆ ಕಣ್ರಿ. ಭಜನೆನ ಇವ್ನು ಹೆಂಗ್ ಹೇಳ್ತಾನೆ ಕೇಳಿ. ಹೇಳ್ ಮಗ. ಅಮ್ಮನ ಹತ್ರ ಹೇಳ್ತೇನೆ. ಅಮ್ಮನ ಹತ್ರ ಅಮ್ಮ ಭಜನೆ ಹೇಳ್ ಮಗ. ಲಂಗಾನಾಯಕ ರಾಜೀವಲೋಚನ ಲಮಣನೆ ಬೆಲಗಾಯಿ ಕೇಳೆನ್ನುತ್ತಾ ಲಂಗಾ ಲಂಗಾ. ಏ ಮಗ, ಜಾಸ್ತಿ ಎಲಿಬೇಡ, ಲಾಡಿಗಿತ್ತು ಹೋಗ್ತೆ. ನೆಕ್ಸ್ಟ್ ವಿಷಯನು ಗೊತ್ತಾ? ಏನ್ ಹೇಳಿ? ಅವನಿಗೆ ರಾ ಅಕ್ಷರ ಬರಲ್ಲ, ಹಾಗಾಗಿ ಅವ ಲಂಗವನ್ನು ಬಿಡಲ್ಲ ಅಷ್ಟೇ. ನೋಡಿ, ಮನೆ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ದೇವರು ಅಂತ ಕಳಿಸ್ಕೊಡಿ. ಸರಿ, ಸರಳ ಬರ್ಲ. ಮೇಷ್ಟ್ರಿ, ಏನಾದ್ರೂ ಕುಡಿಯಕ್ಕೆ ತರಲ್ಲ? ಧಾರಾಳ, ನಮ್ಗೇನ್ ಅಭ್ಯಂತರ ಇಲ್ಲ. ಮೇಷೆ, ಒಂದು 10 ರೂಪಾಯಿ ಕೊಡ್ತಾನೆ, ಒಂದು ಹೋಗುವಾಗ ಸೋಡಾ ಕುಡ್ಕೊಂಡು ಹೋಗಿ ಆಗದ? ಏನು ಸರಳಮ್ಮ, ಬರ್ಲಮ್ಮ. ಆಯ್ತು ಮೇಷ್ಟ್ರೆ. ಮೇಷ್ಟ್ರೆ, ನಾನು ಇಲ್ಲಿದ್ದೀನಿ. ಬರ್ತೀನೋ ಗೋಪಾಲ. ನೋಡು ಮಗ, ನಿನಗೇನಾದ್ರೂ ಡೌಟ್ ಇದ್ರೆ ನಮ್ಮ ಹತ್ರ ಕೇಳ್ಬೇಕು, ಇಲ್ಲಾಂದ್ರೆ ಮೇಷ್ ಹತ್ರ ಕೇಳ್ಬೇಕು. ಏನಾದ್ರೂ ಉಂಟಾ ಡೌಟ್? ನಂಗೆ ಡೌಟ್ ಉಂಟಮ್ಮ. ಏನ್ ಮಗ? ನಂಗೆ ಡೌಟ್ ಉಂಟಪ್ಪ. ನಂಗೆ ಡೌಟ್ ಉಂಟು. ನಂಗೆ ಡೌಟ್ ಉಂಟು. ನಾನು ಯಾಕಮ್ಮ ಹುಟ್ಟಿದೆ? ಏಕಮ್ಮ? ನೋಡುವಾಗ ನಿನ್ನ ಡೌಟ್ ಒಂದು ಸಂಶಯ ಅದು ಇದ್ದದ್ದಿ. ನಾನು ಹೆಣ್ಣು ನೋಡಿ ನಿನ್ನ ಅಮ್ಮನನ್ನು ನಾನು ಮದುವೆ ಆದೆ. ಮದುವೆ ಆದ ನಂತರ ಏನೆಲ್ಲ ನಡೀತಂತದ್ದು ಇದ್ದದ್ದೆ, ನಿಂಗೆ ಗೊತ್ತುಂಟಲ್ಲ. ನಿಂಗೆ ಗಳಿಸ್ಬೇಕಾ? ಅವತ್ತೇ ನೈಟ್ ಫಸ್ಟ್ ನೈಟ್ ಅಂದ್ರೆ ಒಂದು ನಾನು ಬೆಡ್ರೂಮ್ ಅಲ್ಲಿ ಕಾಯ್ತಾ ಇದ್ದೀವಳನ್ನು. ಒಂದು 10-10 ಹೊತ್ತಿಗೆ ಬಂದ್ಲು ಇವಳು. ಇನ್ನು ಲೈಟ್ ಆಫ್ ಮಾಡೋ ಅಂತೇಳಿ ಸ್ವಿಚ್ ಕೈ ಹಾಕ್ತೀನಿ. ಏನ್ರಿ ಎಲ್ಲ ಹೇಳ್ಕೊಂಡು ಹೋಗುದೇನಾ? ಎಲ್ಲಿಂದ ಎಲ್ಲ ಅರ್ಧ ಆದಷ್ಟಮ್ಮ. ಹಾಗೆಲ್ಲ ಮಗ. ಏನಾಯ್ತಮ್ಮ? ಇನ್ನೇನು ಡೊಂಬರಾಟ ಆಗುದಾ? ಮತ್ತೇನು? ಕರೆಂಟ್ ಹೋಯ್ತು. ಅಷ್ಟ ಹಾಕುವಾಗಲೇ ಕರೆಂಟ್ ಹೋಗ್ಬೇಕಾ? ಕರೆಂಟ್ ಹೋದ ನಂತರ ಏನಾಯ್ತು? ಸೆಕೆ, ಸಿಕ್ಕಾಪಟ್ಟೆ ಸೆಕೆ. ಏನ್ ಮಾಡುದು ನಾವು? ಸೀದಾ ಬೀಚ್ ಕಡೆ ಹೋದೆವು. ಬೀಚ್ ಕಡೆ ಹೋಗಿ ಅಲ್ಲಿ ಕೂತ್ಕೊಂಡೆವು. ದೊಡ್ಡದೊಂದು ತೆರೆ ಬಂತು. ಆ ತೆರೆಯಲ್ಲಿ ದೊಡ್ಡದೊಂದು ಮೊಟ್ಟೆ ತೇಲ್ತಾ ಬಂತು. ನಮ್ಮ ಕಾಲ ಬುಡಕ್ಕೆ ಬಿತ್ತು. ನಾವೇನ್ ಮಾಡಿದೆವು? ಮುಖ ನೋಡಿಕೊಂಡೆವು. ಇಬ್ರು ಕೈಯನ್ನು ಮುಷ್ಟಿಡ್ದೆವು. ಆ ಮೊಟ್ಟೆನು ಹೊಡೆದಾಕ್ಬಿಟ್ಟೆವು. ಮೊಟ್ಟೆ ಒಳಗಿಂದ ಇದ್ದದ್ದು ಏನು? ಏನು? ಏನು?
ನೀನು ನಾನು ಅಪ್ಪ ಅಮ್ಮ ಹಾಗಾದ್ರೆ ಇಲ್ಲಿ ಎಲಿಗೆ ಹಾಕ್ಲಿಕ್ಕೆ ಇಲ್ವಾ? ಏನ್ ಮಗ ಆಗಲ್ಲ ಕೇಳಿಕೆ ಪ್ರಶ್ನೆ ಕೇಳ್ಬಾರ್ದು. ನೋಡು ಮಗ ನಿನಗೇನಾದ್ರು ಪಾಠದ ಬಗ್ಗೆ ಡೌಟ್ ಇದ್ರೆ ಅದನ್ನ ಕೇಳ್ಬೇಕು. ಇದೆಲ್ಲ ರಾಮಾಯಣ ಎಲ್ಲ ನಿಂಗೆ ಯಾಕೆ? ಪಾಠದ ಬಗ್ಗೆ ಉಂಟಮ್ಮ, ನಂಗೆ ಡೌಟ್ ಉಂಟು. ಅಪ್ಪ ಅಪ್ಪ ಈ ಸಮಲ ಉಂಟಾಗುದು ಹೇಗಪ್ಪ? ಸಮಲ ಏನ ಸರಳದು ಸಮಾಲ ಅಂದ್ರೆ? ಏನ್ ಗೊತ್ತು ಗೋಪಾಲ? ಗೋಪಾಲ ಏನೇ ಗಂಡನ ಹೆಸರು ಹೇಳ್ತಾ? ಸಾರಿ ಗೋಪಾಲ. ಸಾರಿ ಸಾರಿ. ಹೇಗಪ್ಪ ಸಮಾಲ? ಸಮಾಲ ಅದು ಹೀಗೆ ಈ ಕತ್ತಿಯಲ್ಲಿ ಹೀಗೆ ಮಗ ಅದು ಸಮಲ ಅಲ್ಲ, ಸಮರ, ಯುದ್ಧ, ಕದನ, ಗಲಾಟೆ, ಜಗಳತೆ ಅದು ಅದಕ್ಕೆ ಕಾರಣ ಬೇಕಾ? ಈಗ ಉದಾಹರಣೆಗೆ ನಾನು ಬೆಳಿಗ್ಗೆನೆ ಸಂಜೆ ತನಕ ದುಡ್ದು ಮನೆಗೆ ಬರ್ತೀನಿ, ನನ್ನ ಶರ್ಟ್ ಅನ್ನು ಬದಿಗೆ ಬಿಸಾಡ್ತೀನಿ, ಸ್ನಾನಕ್ಕೆ ಹೋಗ್ತೀನಿ. ಅಷ್ಟೊತ್ತಾಗ ನಿನ್ನ ಅಮ್ಮ ಬರ್ತಾಳೆ, ನನ್ನ ಕಿಸೆಯಿಂದ ಒಂದು 500 ರೂಪಾಯಿ ತೆಗಿತಾಳೆ. ಯಾವ್ರಿ ನಿಮ್ಮ ಜೇಬಿಂದ 500 ರೂಪಾಯಿ ತೆಗ್ದದು? ಮಗನಿಗೆ ಒಂದು ಉದಾಹರಣೆ ಕೊಟ್ಟದ್ದು. ಉದಾಹರಣೆಗೆ ಈಗ ನಾನೇ ನಿಮಗೆ ಸಿಕ್ಕಿದ್ದು? ಹಾಗೆಲ್ಲ ಹೇಳ್ಬೇಡ. ಮತ್ತೆ ಮೊದಲು ಒಂದ್ಸಾರಿ ನೀವು ತೆಗಿಲಿಲ್ವಾ ಕಿಸೆಯಿಂದ? ಹೌದು, ಒಂದ್ಸಲ ತೆಗ್ದೀನಿ. ಯಾಕೆ? ನೀವು ಪಕ್ಕದ ಮನೆಯಿಂದ ಸಾಲ ತಗೊಳ್ಳಿಲ್ವಾ? ಅದನ್ನು ತೀರಿಸ್ಲಿಕ್ಕೆ ತಕೊಂಡೆ. ಏನಾಗ್ಬೇಕೀಗ? ಕಾರಣ ನಿಂಗೆ ಸಾಲ ಅಲ್ಲ, ಅದ್ರ ಮೊದಲು ಒಂದ್ಸಲ 200 ತೆಗ್ದಿದ್ದಿ, ಒಂದ್ಸಲ 300 ತೆಗ್ದಿ. ನಾನು ಎಲ್ಲ ಕೇಳಿದ್ರೆ ಗೊತ್ತುಂಟ ನಿಂಗೆ? ನೋಡು ಸತ್ಯವಾಗಿ ಹೇಳ, ನೀನು ಕಲ್ಲಿ, ನಿಮ್ಮ ಸಂತಾನ ಕಲ್ಲಿ, ನಿಮ್ಮ ಫ್ಯಾಮಿಲಿ. ನೀನು ಬಾಯಲ್ಲಿ ಆಡಿಸೋದು ಬೇಡ ನಂಗೆ, ಅದು ಗೊತ್ತುಂಟು ನಂಗೆ. ನೋಡಿ ನೀವು ಏನ್ ಬೇಕೋ ನನಗೆ ಹೇಳಿ, ಅದು ನನ್ನ ಕುಟುಂಬದ ಬಗ್ಗೆ ಏನಾದ್ರು ಹೇಳಿದ್ರೆ ಹುಷಾರ್. ನಿಮ್ಮ ದೊಡ್ಡ ರಾಯಲ್ ಕುಟುಂಬ ನಿಮ್ದು, ಕಲ್ಲರ ಸಂತಾನ, ವಾಸಗೆಟ್ಟದ. ಹೌದಾ? ಏನು? ಹೌದಾ? ಹೌದೇನು? ನಿಮ್ಮನ್ನು ಪ್ರೀತಿ ಮಾಡಿ ಮದುವೆ ಆದಲ್ಲ, ನನ್ನ ಜನ್ಮ ಸಾರ್ಥಕ ಆಯ್ತು ಇವತ್ತಿಗೆ. ನಿಮ್ಮನ್ನು ಮದುವೆ ಆಗುವ ಮೊದಲು ಆ ನಿರಂಜನ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದ. ನನ್ನನ್ನು ಮದುವೆ ಆಗ್ತೀಯ ಅಂತ ಕೇಳಿದ. ಪ್ರವೀಣ ನನ್ನನ್ನು ಸಿನಿಮಾಕ್ಕೆ ಕರ್ಕೊಂಡೋಗಿ ಐಸ್ ಕ್ರೀಮ್ ತಿನ್ನಿಸ್ತಾ. ಸಾಕು ನಿಲ್ಸು. ಹೋಗಿ ಹೋಗಿ ನಿನ್ನನ್ನು ಮದುವೆ ಆಗಿದ್ದೇನೆಲ್ಲ, ನಿನ್ನನ್ನು ಮದುವೆ ಆಗಿದ್ದ ಆ KSRTC ಬಸ್ ನಾನು ಮದುವೆ ಆಗಿದ್ದೆ. ಮಾತಾಡ್ಬೇಡ. ಒಂದು ಅರೆಗಳಿಗೆ ನಮ್ಮ ಮನೆಯಲ್ಲಿ ಇರ್ಬಾರ್ದು. ನಡಿ ಇಲ್ಲಿಂದ. ಇಲ್ಲ ನಾನು ಹೋಗ್ತೀನಿ. ಹೋಗು. ನಾನು ಹಾಗೆ ಹೋಗುದಿಲ್ಲ. ನೀನು ಹಾಗೆ ಹೋಗ್ಬೇಡ. ಹಾಗೆ ಹೋದ್ರೆ ಕಲ್ಲು ಹೊಡೆದು ಕೊಂದಾರು ನಿನ್ನನ್ನು. ಸೀರೆ ಉಟ್ಕೊಂಡು ಹೋಗು. ಹಾಗೆಲ್ಲ ಮತ್ತೇನು? ನಾನು ಬರುವಾಗ ತಂದ ಟಿವಿಯನ್ನು ತಕೊಂಡು ಹೋಗ್ತೇನೆ. ಟಿವಿ ತಕೊಂಡು ಹೋಗ್ತೀಯಾ? ಯಾರು ತಂದ ಟಿವಿ ಅದು? ಯಾರು ತಂದ ಟಿವಿ? ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಬೆವರು ಸುರಿಸಿ ತಂದ ಟಿವಿ ಅದು. ಟಿವಿ ಮುಟ್ಟಿದ್ರೆ ಜಾಗ್ರತೆ. ಸರಿ, ಟಿವಿ ನಿಮ್ದಲ್ಲ, ನಿಮ್ಮ ಟಿವಿ ಹಾಳಾಗಿ ಹೋಗಿ. ಶಾಪ್ ಇಟ್ಟೆ ನೀನು ಇಡು ನೋಡು. ನಿನ್ನೆ ಶಾಪ್ಗೆ ಹಾಳಾಗಿ ಹೋಗ್ಲಿ. ಟಿವಿ ನಿಮ್ದಾಯ್ತು. ಹೌದು. ನಾನ್ ತಂದ ಫ್ರಿಡ್ಜ್ ಅಂತ ತಕೊಂಡು ಹೋಗ್ತೇನೆ. ಏನು ಫ್ರಿಡ್ಜ್? ಏನು ನೀನು ಅಪ್ಪ ತಂದಾಕಿದ ಫ್ರಿಡ್ಜ್ ಅದು? ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡು ಕಲೆಕ್ಟ್ ಮಾಡಿ ತಂದಾಕಿದ ಫ್ರಿಡ್ಜ್ ಅದು. ಫ್ರಿಡ್ಜ್ ಮುಟ್ಟಿದೆ ನಿನ್ನ ಕೈಗಂಟು ಉರಿದ ಜಾಗ್ರತೆ. ಸರಿ, ಫ್ರಿಡ್ಜು ನಿಮ್ದು, ಟಿವಿ ನಿಮ್ದು. ಆಯ್ತು, ಮಗ ಈಚೆ ಬಾ. ನಾನ್ ನನ್ನ ಮಗನನ್ನು ಕರ್ಕೊಂಡು ಹೋಗ್ತೇನೆ. ಮಗನನ್ನು ಬಾಳ ಸುಲಭಕ್ಕೆ ಸಿಕ್ಕಿದಾವ. ಹೇಳು ಮಗನ ಬಾಯಿಲಿ ಬರಲ್ಲಿ. ಓಯ್ ಬಂದ್ರೆ ಬರ್ಬೇಕು ಬಾ. ಎಲ್ಲಿ ಕರ್ಕೊಂಡು ಹೋಗ್ತೀಯ? ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಇವನನ್ನು ಕೂಡ ಹಾಗೇನೆ ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ನಾನು. ನಿಲ್ಸಿ. ಏನು ನೀವು ಕಷ್ಟಪಟ್ಟು ನಿಮ್ಮ ನಂಬ್ಕೊಂಡು ಇದ್ದಿದ್ದೀರೆ ಇವನೇ ಆಗ್ತಾ ಇರ್ಲಿಲ್ಲ. ಅಲ್ಲ ನಿರಂಜನ್, ನಿಂಗೆ ನಾಚಿಕೆ ಆಗಲ್ವೇನೋ? ಯಾಕಮ್ಮ? ಇನ್ ಎಷ್ಟ್ ಜನರನ್ನ ಮರಳ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸ್ಕಿಟ್ ಅಲ್ಲಿ ಏನೋ ಅವ್ರು ಹೇಳ್ತಾ ಇದ್ರು ನೀನ್ ಲವ್ ಮಾಡ್ತಿದ್ಯಂತೆ ಹಂಗೆ ಹಿಂಗೆ ಅಂತ. ಹೌದು, ಲವ್ ಮಾಡ್ತೀನಿ ನಾನು. ಏನ್ ಇವಾಗ ನೋಡಿ, ಪಾರ್ಟಿಸಿಪೆಂಟ್ಸ್ ಲವ್ ಮಾಡ್ತೀನಿ, ಜಡ್ಜಸ್ ಲವ್ ಮಾಡ್ತೀನಿ, ಆಡಿಯನ್ಸ್ ಲವ್ ಮಾಡ್ತೀನಿ. ನಾನು ಎಲ್ಲರನ್ನು ಲವ್ ಮಾಡ್ತೀನಿ. ನಾನು ಒಂಥರ ಪ್ರೇಮ ಲೋಕದಲ್ಲಿರುವ ಪ್ರೇಮಿ ಕಣೆ. ಏನೇ ಇವಾಗ ನಾನು ಏನು ಮಾಡಿದ್ರು ಅದು ಪೀಸ್ ಕಣೆ, ಪೀಸ್ ಪೀಸ್. ಸಾರಿ, ನಾನು ಕೇಳಿದ್ ತಪ್ಪಾಯ್ತು. ನಿನ್ನ ಗೋಳು ಕೇಳೋ ಬದಲು ನಾನು ಕಮೆಂಟ್ಸ್ ಕೇಳ್ತೀನಿ. ಸರ್ ಏನನ್ಸ್ತು ಸ್ಕಿಟ್ ನೋಡಿ? ಶಾರದಾ ಕಲಾವಿದರು, ನೀವು 4 ಜನ ಒಳ್ಳೆ ಕಲಾವಿದರು. ರವಿಚಂದ್ರನ್ ಹೆಣ್ಣು ಪಾತ್ರನ ಬಹಳ ಅಚ್ಚುಕಟ್ಟಾಗಿ, ಬಹಳ ಸೊಗಸಾಗಿ, ಸುಂದರವಾಗಿ, ಮಡದಿಯಾಗಿ ಅಭಿನಯಿಸಿದ್ರಿ. ಆದ್ರೆ ಮೊಟ್ಟೆ ಗಾತ್ರ ಯಾವುದು ಅಂತ ನಾನು ಇಮ್ಯಾಜಿನ್ ಮಾಡಿ ನೋಡ್ತಾ ಇದ್ದೆ. ಯಾವ ಗಾತ್ರದ ಮೊಟ್ಟೆಯಿಂದ ಬಂದ್ರಿ ನೀವು ಅಂತ ಅವ್ನು ಚೆನ್ನಾಗಿ ಕೇಳಿದ. ಹಾಗಾದ್ರೆ ಹೆರಿಗೆನೇ ಆಗಲ್ವಾ ಅಂತ. ನೆಕ್ಸ್ಟ್ ಗಂಡು, ನಿಮ್ಮ ಟೈಮಿಂಗ್ಸ್ ಎಲ್ಲ ತುಂಬ ಸೊಗಸಾಗಿದೆ. ನಿಮ್ಮ ಮತ್ತು ನಿಮ್ಮ ಹೆಂಡತಿಯ ಮಧ್ಯೆ ನಡೀತಕ್ಕಂಥ ಸಂಭಾಷಣೆ ಎಲ್ಲ ಟೈಮಿಂಗ್ಸ್ ಪರ್ಫೆಕ್ಟ್ ಆಗಿತ್ತು. ಸಿಂಕ್ ಏನಾದ್ರು ನಾನ್ ಸಿಂಕ್ ಆಗಿದ್ರೆ ಬೋರ್ ಹೊಡೆದು ಬಿಡೋದು ನಮಗೆ. ಸ್ವಲ್ಪ ತುಗಿಸ್ಕೊಂಡು ಹೋಗಿದ್ದೆ ನಿಮ್ಮ ಟೈಮಿಂಗ್ಸ್ ಇಂದ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಮುಂದಿನ ಸಲ ಬಂದಾಗ ನಮ್ಮನ್ನೆಲ್ಲ ಚೆನ್ನಾಗಿ ನಗಿಸ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ನಿಮ್ಮ ಟೀಮ್ನ ಹೆಸರೇ ತುಂಬ ಸುಂದರವಾಗಿದೆ. 2 ದೊಡ್ಡ ಶಕ್ತಿಗಳು, ಒಂದು ಶಾರದೆ, ಇನ್ನೊಂದು ಕಲಾವಿದರು ಅಂತ. ಹಾಗಾಗಿ ನಿಮ್ಮಿಂದ ಹೆಚ್ಚು ನಿರೀಕ್ಷೆ ಮಾಡ್ತಾ ಇದ್ವಿ ನಾವು.
ಮೊದಲಿಗೆ ನಿಮ್ಮ 5 ಜನ ಈ ತಂಡದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ, ಇಲ್ಲ ಅಂತ ನಾನು ಹೇಳಲಾರೆ. ನೀವು ತಗೊಂಡಂತಹ ವಿಚಾರದಲ್ಲಿ ಹೆಚ್ಚು ನಗು ಇರಲಿಲ್ಲ. ನೀವು ಮುಂದಿನ ಸ್ಕಿಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಖಂಡಿತವಾಗ್ಲೂ ಈ ಸಮಯನ ವ್ಯರ್ಥ ಮಾಡ್ಕೊಳ್ಳದೆ, ಸಿಕ್ಕಿರುವಂಥ ಈ ಅವಕಾಶವನ್ನು ವ್ಯರ್ಥ ಮಾಡ್ಕೊಳ್ಳದೆ ಇದನ್ನು ಉಪಯೋಗಿಸ್ಕೊಳ್ಳಿ, ಜನರನ್ನು ನಗಿಸಿ ನೀವು ಅತ್ಯಂತ ದೊಡ್ಡ ಎತ್ತರಕ್ಕೆ ಬೆಳೀರಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಫಾರ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ನಗಿಸೋದು ತುಂಬ ಕಷ್ಟದ ಕೆಲಸ. ಅಳಿಸ್ಬೋದು, ಎಲ್ಲ ಮಾಡ್ಬೋದು. ನವರಸಗಳಲ್ಲಿ ನಗಿಸೋದು ತುಂಬ ಕಷ್ಟ. ನಾನು ಹೇಳೋದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮ 2 ಕಣ್ಣು ನಿಮ್ಮನ್ನು ಮಾತ್ರ ನೋಡ್ತಾ ಇದೆ, ಲಕ್ಷಾಂತರ ಕಣ್ಣು ನಮ್ಮನ್ನು ನೋಡ್ತಾ ಇರುತ್ತೆ ವೇದಿಕೆ ಮೇಲೆ. ಈ ಮಾಡೋಕ್ಕೆ ಮುಂಚೆ ದೊಡ್ಡವ್ರನ್ನ ಕೇಳಿ ಏನಾಗ್ತಾ ಇದೆ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ನೀವು ಅಲ್ಲೊಂದು ಸ್ವಲ್ಪ ಜಾಗರೂಕತೆ ವಹಿಸಿದರೆ ಸ್ಕಿಟ್ ಇನ್ನೂ ತುಂಬ ಚೆನ್ನಾಗಿ ಬಂದಿರೋದು. ಇಲ್ಲಿ ಒಳ್ಳೇದಾಗಲಿ ಎಲ್ರಿಗೂ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಹೇಳಿರುವಂಥ ಎಲ್ಲದನ್ನ ನೆನಪಿಟ್ಕೊಂಡು ದಯವಿಟ್ಟು ನೆಕ್ಸ್ಟ್ ಟೈಮ್ ಅದನ್ನೆಲ್ಲ ಅಳವಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ, ಆ ಶಾರದೆಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಆ ಇಂಟ್ರೆಸ್ಟಿಂಗ್ ಹಂತ ಬಂದು ತಲುಪಿದೆ ಕಾರ್ಯಕ್ರಮ. ಯಾಕೆಂದ್ರೆ ಸೂಪರ್ ಡೂಪರ್ ಆಗಿ ಪರ್ಫಾರ್ಮ್ ಮಾಡಿ ಕಿರೀಟವನ್ನ ಮುಡಿಗೇರಿಸ್ಕೊಳ್ಳೋರು ಯಾರು, ಹಾಗೆ ಚಾಲೆಂಜ್ ಅನ್ನ ಆಕ್ಸೆಪ್ಟ್ ಮಾಡ್ತಿರೋರು ಯಾರು ಅಂತ ತಿಳ್ಕೊಳ್ಳೋ ಅಂತ ಸಮಯ. ಇವತ್ತು ಕಿರೀಟನ ಯಾರು ಏರ್ಸ್ಕೋತಾ ಇದಾರೆ ಸರ್? ನಮ್ಗದೇ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಯಾಕಂದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ. ಹಾಗಾಗಿ ಯಾರಿಗೆ ಕೊಡಬೇಕು ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೀವಿ. ಹಾಗಾಗಿ ಯಾರಿಗೂ ಕೊಡೋದು ಬೇಡ ಅಂತ ನಿರ್ಧಾರ ಮಾಡಿದ್ವಿ. ಕಿರೀಟ ಯಾರಿಗೂ ಹೋಗ್ತಾ ಇಲ್ಲ, ಯಾಕೆಂದ್ರೆ ಕಿರೀಟಕ್ಕೆ ಅದರದೇ ಆದ ಮೌಲ್ಯ ಇದೆ, ಅದಕ್ಕೆ ಒಂದು ಬೇರೆನೇ ಸಾಧನೆ ಬೇಕು. ದಯವಿಟ್ಟು ಕಲಾವಿದರೆಲ್ಲ ಇದನ್ನ ಗಮನಕ್ಕೆ ತಗೋಬೇಕು. ಕಿರೀಟ ನಿಮ್ಮ ಮುಡಿಗೇರಿಸ್ಕೊಳ್ಳೋಂಥ ಪ್ರಯತ್ನ ನೀವು ಯಶಸ್ವಿಯಾಗಿ ಮಾಡಿ ಅಂತ ಕೇಳ್ಕೋತಾ, ಚಾಲೆಂಜ್ ಇರಲೇಬೇಕಲ್ಲ, ಚಾಲೆಂಜ್ ಯಾರಿಗೆ ಇವತ್ತು? ಚಾಲೆಂಜು ನಾವು ಶಾರದಾ ಕಲಾವಿದರು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಶಾರದಾ ಕಲಾವಿದರು. ಎಸ್, ಶಾರದಾ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಬಟ್ ನಿಮಗೆ ಏನು ಚಾಲೆಂಜ್ ಸಿಗ್ತಾ ಇದೆ ಅಂತ ಗೊತ್ತು ಮಾಡಿಸೋದಕ್ಕೆ ನಮ್ಮ ತಳಕು ಬಳಕಿನ ಸುಂದರಾಂಗಿಯರು ಬರ್ತಾ ಇದ್ದಾರೆ. ಕಮಾನ್, ತಳಕು ಬಳಕು ಸುಂದರಿ. ಗುಂಟೂರು ಗುಂಟೂರು ನಾವೂರು ಗುಂಟೂರು ಒಂಚೂರು ಒಂಚೂರು ಬಸ್ತಾವ ಅಂಟಾರು ಕೇಳ್ತಾರೆ ಎಲ್ಲಾರು, ನಾನು ಇನ್ನು ಸಿಂಗಲ್ಲ, ಗೊತ್ತಿಲ್ಲ ಯಾರಿಗೂ ನಾನು ಮಿರ್ಚಿ ಮಸಾಲ, ಬಾಯಲ್ಲಿ ಇಟ್ರೆ ಖಾರನೋ. ಐ ಥಿಂಕ್ ಫಸ್ಟ್ ಟೈಮ್ ನಾನು ನೋಡಿದ್ದು ಚಾಲೆಂಜ್ ಇಷ್ಟೊಂದು ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ತಾ ಇರೋದು ಇವರಂತೂ. ರಾಮ, ಏನ್ ಡ್ಯಾನ್ಸ್ ನಿಮ್ದು. ಇಲ್ಲಿ ಬಿಡಿ, ಈಗ ನಿಮ್ಮ ಚಾಲೆಂಜ್ ಏನು ಅಂತ ತಿಳ್ಕೊಳ್ಳೋ ಸಮಯ. ಯಾರು ಹೋಗ್ತೀರಾ? ನಿಮ್ಮಲ್ಲಿ ನೀವೇ ಬನ್ನಿ, ತುಂಬಾ ಜೋಶಲ್ಲಿದ್ದೀರಾ, ಬನ್ನಿ. ವಯಸ್ಸಿಗೆ ಮೀರಿದ ಶಕ್ತಿ ನಿಮ್ದು, ಬನ್ನಿ. ಯಾರು ಬ್ಯಾಗ್ ಬೇಕು ನಿಮ್ಗೆ? ನೀವು ಸೆಲೆಕ್ಟ್ ಮಾಡಿ. ಬಿಟ್ಟಿ ಬಂದ್ರೆ ಬೆಟ್ಟನೂ ಬರ್ಲಿದ್ದ ಲಾಸ್ಟ್. ಅಲ್ಲೂ ಬನ್ನಿ, ತಗೊಳ್ಳಿ ಬ್ಯಾಗಲ್ಲಿ. ಓಕೆನಾ ನಿಮ್ಗೆ? ಓಕೆನಾ? ಬ್ಯಾಗ್ ಇರ್ಲಿ ಬಿಡಿ. ಓಕೆ, ಒಂದು ನಿಮಿಷ ಇರಿ. ನಿಮಗೆ ಸಿಕ್ಕಿರುವಂತ ಚಾಲೆಂಜ್ ಬಂದು ಎಟುಕಲಾರದ ದ್ರಾಕ್ಷಿ ಹುಳಿ. ಏನಿದು ಅಂತ ಅರ್ಥ ಆಗತ್ತೆ. ಅರ್ಥ ಆಗಕ್ಕಿಂತ ಮುಂಚೆ ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ಸ್ ಲಾಟ್ ಫಾರ್ ಕಮಿಂಗ್. ಸಿಗೋಣ. ಬ್ಯಾಗ್ ತಗೊಳ್ಳಿ. I've written my number then, okay? Yeah. ಎಟುಕಲಾರದ ದ್ರಾಕ್ಷಿ ಅಂದ್ರೆ ಏನು ಅಂತಂದ್ರೆ, ಈಗ ಮೇಲ್ಗಡೆಯಿಂದ ಒಂದು ದ್ರಾಕ್ಷಿ ಗೋನ್ಸ್ಲು ಬರುತ್ತೆ, ಅದನ್ನ ನೀವು ಎಗರಿ ತಿನ್ಬೇಕಾಗತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಕೈಗಳನ್ನ ಯೂಸ್ ಮಾಡೋ ಹಾಗಿಲ್ಲ. ಆಗನ್ಬಿಟ್ಟು ಕಾಲಲ್ಲಿ ಹಿಡ್ಕೊಳತ್ತೀರಾ ಅಂದ್ರೆ ಅದು ನಿಮ್ಮ ಮುಟ್ಟಾಳತನ. ಸೊ ನೀವು ಬರೀ ಹಿಂಗೆ ಎಗರಿ ಬಾಯಲ್ಲಿ ಕಚ್ಕೊಂಡು ಅದನ್ನ ತಿನ್ಬೇಕು. ಓಕೆ? Hey!
ಹಲೋ ಒಂದ್ ನಿಮಿಷ. ನಾವ್ ಹೇಳಿದ್ದು ದ್ರಾಕ್ಷಿ ತಿನ್ನಿ ಅಂತ, ಫುಟ್ಬಾಲ್ ಆಡಿ ತಲೆಯಿಂದ ಅಂತ ಹೇಳಿ ನಾನು. ಏನೆಲ್ಲ ದ್ರಾಕ್ಷಿ ಅಂತ ಹೊಡಿತಾ ಇದಾರೆ ಹಂಗೆ ಇಲ್ಲಿ. ಬಟ್ ನಿಮ್ಗೆ ಹೆಂಗಿತ್ರಿ ಅನುಭವ? ನಮ್ಗೆ ದ್ರಾಕ್ಷಿ ಹುಳಿ ಅಂತ ಗೊತ್ತಾಯ್ತು ಇದರಿಂದಲೇ. ದ್ರಾಕ್ಷಿ ಹುಳಿ ಅಂತ ಗೊತ್ತಾಯ್ತಾ ಅವ್ರಿಗೆ? ಸಿಕ್ಕಿಲ್ಲ ಅಂತ ಅಷ್ಟೇ. ಸ್ವೀಟ್ ಇತ್ತು ಸಿಕ್ಕಿಲ್ಲ. ನೀವು ಎಗ್ರಿ ಸ್ಟೈಲ್ ನೋಡಿ ದ್ರಾಕ್ಷಿನೇ ಕೆಳಗೆ ಬರ್ತಿತ್ತು. ಆಕ್ಚುಲಿ ಬಹಳ ಚೆನ್ನಾಗಿ ಎಗ್ರಿದ್ರಿ. ಬಟ್ ಇಲ್ಲಿ ಇದು ನಾವು ಮಾಡೋದು ಬರೀ ತಮಾಷೆಗಾಗಿ ಅಷ್ಟೇ. ಬಟ್ ಇದರಲ್ಲಿ ಹಿಂದೆ ಒಂದು ತಾತ್ಪರ್ಯ ಕೂಡ ಇದೆ. ಆ ತಾತ್ಪರ್ಯ ಏನು ಅಂದ್ರೆ, ನೀವು ಬಹಳ ಸ್ಕಿಟ್ ಅಲ್ಲಿ ಮಜಾ ಕಮ್ಮಿ ಆದ್ರೆ ಸೊ ಈ ತರ ಹುಳಿ ದ್ರಾಕ್ಷಿಗಳನ್ನ ತುಂಬಾ ತಿನ್ಬೇಕಾಗತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಇಂದ ಬಂದಾಗ ನೀವು ಮಾಡೋಂಥ ಸ್ಕಿಟ್ ಅಲ್ಲಿ ಸಿಹಿ ಇರ್ಲಿ, ಹುಳಿ ಬೇಡ. ಓಕೆ ಕರೆಕ್ಟಾಗಿ ಹೇಳ್ದಲ್ಲ ಶೀತಲ್? ಎಕ್ಸಾಕ್ಟ್ಲಿ. ಬಟ್ ಚಾಲೆಂಜ್ ಅನ್ನ ಸೂಪರ್ ಆಗಿ ತಗೊಂಡ್ರಿ, ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟ ತನಕ ನಮ್ಮ ಜೊತೆ ಕೂತು ನಮ್ಮನ್ನ ತುಂಬಾನೇ ರಂಜಿಸಿದಂತ ತಬ್ಲಾ ನಾಣಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಜಡ್ಜಸ್ ಕೂಡ ಬರಬೇಕು. ಎಸ್, ರಾಗ ಮೂವಿನಲ್ಲಿ ಅದ್ಭುತವಾದ ಒಂದು ಸಣ್ಣ ರೋಲ್ ಅಂತ ಹೇಳಿದ್ರು. ಬಟ್ ನಿಮ್ಮದು ಯಾವ ರಾಗ, ನಿಮ್ಮದು ಯಾವ ತಾಳ ಅಂತ ಕಾರ್ಯಕ್ರಮದ ಶುರುನಲ್ಲೇ ಹೇಳ್ಬಿಟ್ರೆ. ಬಟ್ ಇವಾಗ ಸದ್ಯಕ್ಕೆ ನಾವು ನಮ್ಮ ಶೋನ ರಾಗ, ತಾಳ, ಪಲ್ಲವಿ ಬಗ್ಗೆ ಕೇಳ್ತಾ ಇದೀವಿ. ಮಜಾ ಭಾರತ ನಿಮ್ಗೆ ಹೇಗೆ ಅನಿಸ್ತು? ತುಂಬ ಖುಷಿಯಾಗಿದೆ. ಯಾಕೆಂದರೆ ಲಕ್ಷಾಂತರ ಜನ ನಗಿಸುವಂಥ ಒಂದು ವಿಭಾಗ ಇದು ಮಜಾ ಭಾರತ. ನಾನು ಕೆಲವು ಎಪಿಸೋಡ್ಗಳು ನೋಡಿದ್ದೀನಿ. ಇವತ್ತು ನಾನಿಲ್ಲಿ ಬಂದು ಭಾಗವಹಿಸುವಂಥ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಮಜಾ ಭಾರತ ಎಲ್ಲ ಟೀಮ್ಗೆ ಮತ್ತು ಇಂಥ ದಿಗ್ಗಜರ ಜೊತೆಲಿ ನನಗೊಂದು ಸೀಟ್ ಹಂಚ್ಕೊಳ್ಳೋಕೆ ಜಾಗ ಕೊಟ್ರಿ. ತುಂಬ ಸಂತೋಷ ಆಗ್ತಾ ಇದೆ, ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನಾರಾಯಣ್ ಸರ್, ನಾಣಿ ಅಂದ್ರೇನೆ ನಗು, ನಗು ಅಂದ್ರೇನೆ ನಾಣಿ. ಅವ್ರು ಎಲ್ಲಿರ್ತಾರೋ ಅಲ್ಲಿ ನಗೆ ಹಬ್ಬ ಇರುತ್ತೆ. ಈ ತಬಲ ಹೇಗೆ ಶಬ್ದ ಮಾಡುತ್ತೋ ಅಂದ್ರೆ ಶ್ರುತಿಬದ್ಧವಾಗಿ ಸದ್ದು ಮಾಡುತ್ತೋ, ಅದೇ ರೀತಿ ಅವ್ರ ನಗುನಲ್ಲಿ ಒಂದು ಶ್ರುತಿ ಇದೆ. ಹಾಗಾಗಿ ಅವರು ಕರ್ನಾಟಕದಲ್ಲಿ ಎಲ್ರಿಗೂ ತುಂಬಾ ಇಷ್ಟ. ಎಸ್ಪೆಷಲಿ ನನಗಂತೂ ಬಹಳ ಇಷ್ಟ. ಈ ವೇದಿಕೆಗೆ ಅವ್ರು ಬಂದಿದ್ದು ನಮಗೆ ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನಿಮ್ಗೇನು ಅನ್ನಿಸ್ತು? ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ನಟರು ಅಂತಿದ್ದ ಹಾಗೆ ನನಗೆ ತುಂಬ ಇಷ್ಟವಾಗೋರು ಮುಸುರಿ ಕೃಷ್ಣಮೂರ್ತಿಯವರು, ಬಾಲಣ್ಣವರು. ಅದಾದಮೇಲೆ ನನಗೆ ಇಷ್ಟವಾಗಿದ್ದು ನಾಣಿ ಸರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಧನ್ಯವಾದಗಳು. ನಾಣಿ ಸರ್ ಅವರು ಒಂದು ಸಿನಿಮಾದಲ್ಲಿ ಇದ್ದಾರೆ ಅಂತಂದರೆ ನಾನು ಆ ಸಿನಿಮಾನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಅವ್ರ ಮುಖಸ್ತುತಿ ಅಂತಲ್ಲ, ನನಗೆ ಅವ್ರ ಆ್ಯಕ್ಟಿಂಗ್ ಕಂಡ್ರೆ ಅಷ್ಟು ಇಷ್ಟ. ಟಿ ವಿಲಿ ನಿಮ್ಮ ಸಿನಿಮಾದಲ್ಲಿ ಯಾವುದೇ ಒಂದು ಸೀನ್ ಬಂದರೂ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನಾಣಿಯವರೇ, ನಿಮ್ಮನ್ನು ಇವತ್ತು ಮಜಾ ಭಾರತದಲ್ಲಿ ನೋಡಿದ್ದು, ನೀವು ತಬಲಾ ನುಡಿಸೋದನ್ನು ನೋಡಿದ್ದು ತುಂಬಾ ಖುಷಿ ಆಯಿತು. ನಿಮ್ಮ ರಾಗ ಚಿತ್ರ ಮಾತ್ರವಲ್ಲ, ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಅತ್ಯುನ್ನತ ಒಳ್ಳೊಳ್ಳೆಯ ಪಾತ್ರಗಳು ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ. ನೀವು ಬಂದಿದ್ದು ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಶುಭ ಹಾರೈಕೆಯ ಜೊತೆ ಇವತ್ತು ನಾಣಿ ಸರ್, ನೀವೇ ಅವಾಗಲೇ ಹೇಳ್ದ ಹಾಗೆ ರಾಗ ಸಂಯೋಜನೆ ಈಗಾಗಲೇ ಆಗೋಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಓಡ್ಲಿ ಅಂತ ಹೇಳಿ ಬರೀ ಬಾಯಿ ಮಾತಲ್ಲಿ ವಿಶ್ ಮಾಡಿದ್ರೆ ಸಾಲಲ್ಲ, ಹೂಗುಚ್ಚ ಕೊಡೋದ್ರ ಮೂಲಕ ವಿಶ್ ಮಾಡ್ತೀವಿ. ಸೊ ಇಲ್ಲಿವರೆಗೂ ಬಂದು ಇಷ್ಟ ತನಕ ನಮ್ಮ ಜೊತೆ ಇದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಕಟ್ಟ ಕಡೆಯದಾಗಿ ಬಾಗುರು ಮಜಾ ಭಾರತ ಎನ್ನುವ ಮಹಾ ಶೋನ ಮಹಾ ನಿರೂಪಕರಾದಂಥ ನಿರಂಜನ್ ದೇಶಪಾಂಡೆ ಅವರು ಕಡೆಯದಾಗಿ ಒಂದು ಮಾತು ಹೇಳಕ್ ಇಷ್ಟಪಡ್ತಾರೆ. ಜೀವನದಲ್ಲಿ ವಸ್ತುಗಳನ್ನ ಕೊಟ್ಟು ತಗೊಂಡ್ರೆ ಸಾಲದು, ಪ್ರೀತಿ ವಿಶ್ವಾಸಗಳನ್ನು ಕೂಡ ಕೊಟ್ಟು ತಗೋಬೇಕು ಅಂತ ಒತ್ತಿ 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 ಹೇಳ್ತಾ ಈ ನಿಮ್ಮ ನಿರಂಜನ್ ಸೈನ್ ಆಫ್ ಮಾಡ್ತಾ ಇದೀನಿ. ಟೇಕ್ ಕೇರ್, ಗುಡ್ ನೈಟ್, ಬಾಯ್, ಲವ್ ಯು ಆಲ್.